ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಜಲಪಾತ. ಎಸ್.ಎಲ್. ಭೈರಪ್ಪ ಅವರ ಜಲಪಾತವನ್ನು ವಾಚನ ಮಾಡ್ತಾ ಇದ್ವಿ. ಕಳೆದ ಬಾರಿ ಶ್ರೀಪತಿ ಮತ್ತು ವಸುಂಧರ ಜೋಗ ನೋಡ್ಲಿಕ್ಕೆ ಹೋಗಿದ್ದು, ಅಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡುವಾಗ ಆಗಿದ್ದ ಇದು ಚಿತ್ರ ಬಿಡಿಸ್ಲಿಕ್ಕಾಗದೆ ಆದ ತೊಂದರೆ, ಆ ಲಯವನ್ನು ಹೊಂದ್ಕೊಳ್ಳಿಕ್ಕಾಗದೆ ಒದ್ದಾಡಿದ್ದು, ಇದನ್ನೆಲ್ಲ ನೋಡಿದ್ವಿ. ಮುಂದಿನ ಭಾಗ. ಜೋಗಕ್ಕೆ ಹೋಗಿ ಬಂದ ಮೇಲೆ ನನಗೆ ಜೀವನವೇ ಬೇಸರವೆನಿಸಿದೆ. ಇದುವರೆಗೂ ನಾನು ಸಂಗೀತಕ್ಕಾಗಿ ಮಾಡುತ್ತಿರುವ ಸಾಧನೆಯು ನಿರರ್ಥಕವಾದುದು. ನನಗೆ ಗಾಯನದ ರಾಗ ತಾಳಗಳ ನಿಯಮಗಳು ತಿಳಿದಿವೆಯೇ ಹೊರತು ಅವು ದೇಹಸ್ಥವಾಗಿಲ್ಲ. ಸಂಗೀತವೆಂಬುದು ಮೆದುಳಿನಲ್ಲಿ ಸೃಷ್ಟಿಸಿಕೊಂಡು ಕಂಠದಿಂದ ತೋರಿಸುವ ಆಟವಲ್ಲ. ಧ್ವನಿಯನ್ನು ಶಾರೀರವೆಂಬ ಹೆಸರಿನಿಂದ ಕರೆಯುವುದರ ಅರ್ಥವು ನನಗೆ ಈಗ ಆಗಿದೆ. ಇಡೀ ಶರೀರವು ತನ್ನನ್ನು ತಾನು ಮರೆತು ರಾಗದ ಕರೆಗೆ ಒಪ್ಪಿಸಿಕೊಳ್ಳಬೇಕು. ನನಗೆಂತಹ ಗಾನವು ಸಾಧಿಸುವುದಿಲ್ಲ. ವಿಶ್ವ ಸ್ಕೂಲಿಗೆ ಹೋಗುತ್ತಾನೆ. ಇವರು ರೂಮಿನಲ್ಲಿ ಕೂತು ಕೆಲಸ ಮಾಡುತ್ತಿರುತ್ತಾರೆ. ಅವರ ಜೀವಹೀನ ಕೆಲಸ ನೋಡಿದರೆ ನನಗೆ ದುಃಖವಾಗುತ್ತದೆ. ಆದರೆ ಅದನ್ನು ಮಾಡದೆ ಬೇರೆ ದಾರಿ ಇಲ್ಲ. ನಾನು ಸಂಗೀತದ ತರಗತಿಗೆ ಸರಿಯಾಗಿ ಹೋಗುತ್ತಿಲ್ಲ. ಹೊತ್ತು ಕಳೆಯುವ ದಾರಿ ಯಾವುದು? ನನಗೆ ಮನೆಯ ಸುಧಾಬಾಯಿ ನಮ್ಮ ಮನೆಗೆ ಹತ್ತಿ ಬರುತ್ತಾರೆ. ಇಬ್ಬರು ನಮ್ಮ ಅಡಿಗೆ ಮನೆಯ ಬಾಗಿಲು ಹಾಕಿಕೊಂಡು ಹೊರಟುತ್ತಾ ಕೂರುತ್ತೇವೆ. ಇವರಿಗೆ ಸಂಕೋಚ ಪಟ್ಟುಕೊಂಡು ಆಕೆ ಮೊದಮೊದಲು ಮನೆಗೆ ಬರುತ್ತಿರಲಿಲ್ಲ. ಈಗ ಆಕೆಗೆ ಸಂಕೋಚ ಕಡಿಮೆಯಾಗಿದೆ. ಒಂದೆರಡು ನಿಮಿಷ ನಿಂತು ಇವರು ಬರೆಯುವ ಚಿತ್ರಗಳನ್ನು ನೋಡುತ್ತಾರೆ. ಯಾವಾಗಲಾದರೊಮ್ಮೆ ಆಕೆ ಇವರ ಕೈಯಲ್ಲಿ ಏನಾದರೂ ಎರಡು ವಾಕ್ಯ ಆಡುತ್ತಾರೆ. ಚಿತ್ರ ಬರೆಯುತ್ತಾರೆಂದು ಇವರ ಮೇಲೆ ಆಕೆಗೆ ತುಂಬಾ ಗೌರವ. ವಿಶ್ವನನ್ನಂತೂ ಆಕೆ ತುಂಬಾ ಮುದ್ದಿಸುತ್ತಾರೆ. ಆಕೆಯ ಸ್ವಭಾವ ಒಳ್ಳೆಯದು, ತುಂಬಾ ಸರಳ. ಮುಗ್ಧತೆಯು ಇನ್ನೂ ಹೋಗಿಲ್ಲ. ನನ್ನಷ್ಟೇ ವಯಸ್ಸು, ಎಂದರೆ 26, 27. ಮೈಕಟ್ಟು ಮಾತ್ರ ನನಗಿಂತ ದೊಡ್ಡದು. ನನ್ನಂತೆಯೇ ಎತ್ತರವಾದ ಹೆಂಗಸಾದರೂ ತುಂಬಿದ ಮೈಕಟ್ಟಿನಿಂದಾಗಿ ಆ ಎತ್ತರ ಕಾಣುವುದಿಲ್ಲ. ಆಕೆಯ ಒಂದೊಂದು ತೋಳು ಒಂದೊಂದು ರಸಬಾಳೆಯ ದಿಂಡಿನಂತೆ ಇದೆ. ತುಂಬಿದ ಮುಖ, ನಡಿಗೆ ನಿಧಾನ. ಶರೀರದ ಶಕ್ತಿಯಂತೂ ನನಗೆ ಆಶ್ಚರ್ಯವಾಗುತ್ತದೆ. ಮೊನ್ನೆಯ ದಿನ ನಾನು ಅಂಗಡಿಯಿಂದ 2 ಡಬ್ಬ ಸೀಮೆ ಎಣ್ಣೆ ತಂದೆ. ಕೂಲಿಯವನು ಅದನ್ನು ಕೆಳಗೆ ಇಟ್ಟು ಮೇಲೆ ತರಲು ಮತ್ತೆ 8 ಆಣೆ ಕೇಳಿದ. ಅವನನ್ನು ಕಳಿಸಿ ನಾನೇ ಒಂದೊಂದು ಡಬ್ಬವನ್ನು ಎತ್ತಿಕೊಂಡು ಹೊರಟೆ. ಅದನ್ನು ಕಂಡು ಸುಧಾಬಾಯಿ ನನಗೆ ತಮಾಷೆ ಮಾಡಿ 2 ಡಬ್ಬಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದುಕೊಂಡು ನಮ್ಮ 4ನೇ ಅಂತಸ್ತಿಗೆ ತಂದು ಕೊಟ್ಟರು. 1 ನಿಮಿಷವೂ ಏದುಸಿರು ಬಿಡಲಿಲ್ಲ. ತಲಿಗೆಯಿಂದ ನಾನು ಅವರ ಭುಜ ತಟ್ಟಿದಾಗ ಅವರ ಮೈಯ ತುಂಬುತನಕ್ಕೆ ನನಗೆ ಸಂತೋಷವಾಯಿತು. ನಾನು ಅಬ್ಬಾ ಎಷ್ಟು ಗಟ್ಟಿಯಾಗಿದ್ದೀರಿ ಎಂದು ಮೆಚ್ಚುಗೆಯನ್ನು ಹೇಳಿದುದಕ್ಕೆ ಆಕೆ ಮುಕ್ತ ಭಾವದಿಂದ, ಇಲ್ರಿ, ಈಗ ನಾನು ಸ್ವರ್ಗಿನಿ, ಈ ಮೊದಲು ಇನ್ನೂ ಗಟ್ಟಿದ್ದೀನ್ರಿ ಎಂದಳು. ಅದು ನನಗೆ ಗೊತ್ತು. ಅವರು ಕೆಳಗಿನ ಮನೆಗೆ ಬಂದು 2 ವರ್ಷವಾಯಿತು. ನಾನು ಈ ಮನೆಯನ್ನು ಹಿಡಿದಾಗಲೇ ಅವರ ಯಜಮಾನರು ನಮಗಿಂತ 1,000 ಹೆಚ್ಚು ಪಾಗಡಿ ಕೊಟ್ಟು ನೆಲದ ಮೇಲಿನ ಭಾಗ ಹಿಡಿದರು. ನಾನು ಆಕೆಯನ್ನು ಮೊದಲಿನಿಂದ ನೋಡುತ್ತಿದ್ದರು. ನನ್ನ ಅವರ ಪರಿಚಯ ಬರೀ 6 ತಿಂಗಳಿಂದ ಆಗಿದೆ. 2 ವರ್ಷದಲ್ಲಿ ಅವರು ಸೊರಗಿರುವುದು ಚೆನ್ನಾಗಿಯೇ ಕಾಣುತ್ತದೆ. ಕಾರಣವನ್ನು ಎಂದೂ ಬಾಯಿಬಿಟ್ಟು ಆಕೆ ಹೇಳದಿದ್ದರೂ ಅದು ನನಗೆ ಇತ್ತೀಚೆಗೆ ಅರ್ಥವಾಗುತ್ತಿದೆ. ಮದುವೆಯಾಗಿ 7 ವರ್ಷವಾದರೂ ಇನ್ನೂ ಮಕ್ಕಳಾಗಿಲ್ಲ. ಮಕ್ಕಳ ಮೇಲೆ ಮಾತ್ರ ಅವರಿಗೆ ತುಂಬಾ ಆಶೆ. ಅದಕ್ಕೆ 7 ವರ್ಷದವನಾದ ವಿಶ್ವನನ್ನೂ ಎತ್ತಿ ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸುತ್ತಾರೆ. ತಮಗೆ ಮಕ್ಕಳಿಲ್ಲದ ದುಃಖವನ್ನು ಒಂದು ದಿನ ಆಕೆ ನನ್ನ ಕೈಯಲ್ಲಿ ಬಾಯಿಬಿಟ್ಟು ಸಹ ತೋಡಿಕೊಂಡರು. ಏನು, ದೇವರು ದಯೆ ತೋರಿಸಿದಾಗ ಆಗುತ್ತೆ. ನಿಮಗಿನ್ನೂ ಯಾವ ವಯಸ್ಸು ಬಿಡಿ ಎಂದು ಸಮಾಧಾನ ಹೇಳಿದೆ. ಅವರ ಯಜಮಾನರೇ ಗ್ಯಾನಕಾಲಜಿ ಪ್ರೊಫೆಸರ್ ಆಗಿರುವಾಗ ವೈದ್ಯಕೀಯ ಸಂಗತಿಗಳನ್ನು ನಾನು ಆಕೆಗೆ ಹೇಗೆ ಹೇಳಲಿ? ಆ ಬಗೆಗೆ ಮತ್ತೊಬ್ಬ ಹೆಂಗಸಿನ ಕೈಯಲ್ಲಿ ಸಹ ಮಾತನಾಡಲು ನನಗೆ ಸಂಕೋಚ. ಒಂದು ದಿನ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ನಮ್ಮ ಮನೆಗೆ ಹತ್ತಿ ಬಂದು, ಏನ್ರಿ ಬಸಕ್ಕ, ನಮ್ಮನೆಗೆ ಬರ್ರಿ, ಕೂತು ಮಾತನಾಡೋಣ ಎಂದರು. ನಾವಿಬ್ಬರು ಸಮವಯಸ್ಸಿನವರಾದರೂ ಕೆಲವು ದಿನಗಳಿಂದ ಅವರು ಬಸಕ್ಕ ಎನ್ನುತ್ತಾರೆ. ನಾನು ಕಾಲೇಜು ಓದಿದ್ದೇನೆ ಎಂದು, ಮತ್ತೆ ಏನು, ಅವರು ಹೈಸ್ಕೂಲ್ ಮುಗಿಸಿ ಕೈ ಬಿಟ್ಟಿದ್ದಾರೆ. ನನ್ನ ಮೇಲೆ ಅವರಿಗಿರುವ ಪ್ರೀತಿ ಅಭಿಮಾನಗಳು ಇರಬಹುದು. ಇವರಿಗೆ ಮಧ್ಯಾಹ್ನದ ಟೀ ಮಾಡಿಕೊಟ್ಟು ಸುಧಾಬಾಯಿ ಮತ್ತು ನಾನು ಕುಡಿದು ಅವರ ಜೊತೆಗೆ ಕೆಳಗಿನ ಮನೆಗೆ ಹೋದೆ. ಎಂದಿನಂತೆ ಅವರ ಯಜಮಾನರು ಮನೆಯಲ್ಲಿರಲಿಲ್ಲ. ಆ ದಿನ ಅವರು ಬಾಂದ್ರಾದ ಕಾಸಾಯಿ ಖಾನೆಗೆ ಹೋದರಂತೆ. ಬರುವುದು ರಾತ್ರಿಯೇ ಆಗುತ್ತದೆ. ಅಲ್ಲಿ ಕೊಂದ ದನಗಳ ಮತ್ತು ಆಡು ಮೇಕೆಗಳ ಶರೀರದ ಒಳಭಾಗವನ್ನು ಪರೀಕ್ಷಿಸುತ್ತಾರಂತೆ. ಹೀಗೆ ಅವರು ಏನು ವಾರಕ್ಕೆ 2 ದಿನವಾದರೂ ಅಲ್ಲಿಗೆ ಹೋಗುತ್ತಾರೆ. ಈಗ ಯಾವುದೋ ಒಂದು ಸಂಶೋಧನೆಗೆ ನಿರತರಾಗಿದ್ದಾರಂತೆ. ಅವರ ಮನೆಯ ಸೋಫಾದ ಮೇಲೆ ಕುಳಿತು, ಏನು ವಿಷಯ ಹೇಳಿ ಅಂತ ನಾನು ಕೇಳಿದೆ. ಏನಿಲ್ರಿ, ಹಂಗ ಕರೆದೆ ಎಂದು ಅವರು ಸುಮ್ಮನಾದರು. ಏನೋ ಮಾತನಾಡೋ ಅಪೇಕ್ಷೆಯಿಂದಲೇ ನನ್ನನ್ನು ಕೆಳಗೆ ಕರೆದು ಈಗ ಸುಮ್ಮನೆ ಕುಳಿತುದನ್ನು ನೋಡಿ ನನಗೆ ಆಶ್ಚರ್ಯವಾದರೂ ಅವರು ಹೀಗೆ ಮಾಡುತ್ತಿರುವುದು ಮೊದಲನೇ ಸಲವಲ್ಲ. ನನ್ನೊಡನೆ ಅದೇನೋ ಹೇಳಬೇಕೆಂದು ಬಹಳ ದಿನದಿಂದ ಹವಣಿಸುತ್ತಿದ್ದಾರೆ. ಅದು ಸಾಧ್ಯವಾಗಿಲ್ಲ. ಸಂಕೋಚವೋ ಅಥವಾ ಹೇಗೆ ಹೇಳಬೇಕು ಎಂದು ತಿಳಿಯದು, ಅಥವಾ ಹೃದಯಕ್ಕೆ ಸಂಬಂಧಿಸಿದ ಮಾತನ್ನು ಆರಂಭಿಸುವಾಗ ಆಗುವ ಕಷ್ಟದಿಂದ ತೊಳಲುತ್ತಿದ್ದಾರೆಯೇ ಎಂದು ನನಗೆ ಅರ್ಥವಾಗಲಿಲ್ಲ. ಪಕ್ಕದಲ್ಲಿಯೇ ಕುಳಿತಿದ್ದ ಅವರ ಕೈ ಹಿಡಿದು ನಾನು ಅಕ್ಕ ಅಂತ ಕರಿತೀರಿ, ಆದರೆ ಅದೇನೋ ಮುಚ್ಚಿಡ್ತೀರಿ, ಅದೇನು ಹೇಳಿ ಎಂದು ರಮಿಸುವ ಧ್ವನಿಯಲ್ಲಿ ಕೇಳಿದೆ.
ಹೇಳುವಂಥದ್ದೇನಿಲ್ರಿ ಎಂದು ಆಕೆ ತಲೆ ತಗ್ಗಿಸಿ ಕುಳಿತರೇ ಹೊರತು ಮಾತನಾಡಲಿಲ್ಲ. ನಾನು ಸುಮ್ಮನಾದೆ. 10 ನಿಮಿಷ ಇಬ್ಬರು ಮೌನವಾಗಿ ಕುಳಿತಿದ್ದೆವು. ನನಗೆ ಬೇಸರವಾಗಿ ಕೈ ನೀಡಿದರೆ ಸಿಕ್ಕುತ್ತಿದ್ದ ಕಪಾಟಿನಲ್ಲಿ ಒಂದು ಪುಸ್ತಕವನ್ನು ಎಳೆದುಕೊಂಡೆ. ಪ್ರಾಣಿಗಳ ಶರೀರ ರಚನೆಗೆ ಸಂಬಂಧಿಸಿದ ಪುಸ್ತಕ ಅದು. ಅವರ ಮನೆಯಲ್ಲಿರುವುದು ಬರೀ ಪ್ರಾಣಿಶಾಸ್ತ್ರಕ್ಕೂ ಪಶು ಚಿಕಿತ್ಸೆಗೂ ಸಂಬಂಧಿಸಿದ ಪುಸ್ತಕದ ಪತ್ರಿಕೆಗಳೇ. ನಾನು ಪುಸ್ತಕದ ಹಾಳೆ ತಿರುಗಿಸುತ್ತಾ ಕುಳಿತುದನ್ನು ನೋಡಿ ಆಕೆ ಒಮ್ಮೆ ನಿಟ್ಟುಸಿರಿಟ್ಟು, ಬ್ಯಾಸರವಾಯ್ತೇನ್ರಿ ಎಂದು ಕೇಳಿದರು. ಏನೂ ಇಲ್ಲ, ತಲೆಗಿತ್ತದೆ ನಾನು ಹೇಳಿದೆ. ಆಕೆಯೇ, ನಿಮ್ ಕೂಡ ಮಾತಾಡಬೇಕು ಅಂತ ಭಾಳ ದಿನದಿಂದಾಗ್ಲಿ ಮನ್ಸ್ನಾಗೆ ಬರ್ತಿದ್ದೇರಿ, ಆಗ್ಲೇ ಒಲ್ದು ಎಂದರು. ಅದೇನ್ ಹೇಳಿ? ನಾನು ತಲೆ ಎತ್ತಿ ಕೇಳಿದೆ. ಏನು ಇಲ್ರಿ, ನಾವು ಯಾಕಾರೆ ಬದುಕಿರ್ಬೇಕು, ಏನು ಸುಖ ಎಂದು ಪುನಃ ತಲೆ ತಗ್ಗಿಸಿದರು. ನಾನು ಪುನಃ ಅವರ ಕೈ ಹಿಡಿದುಕೊಂಡೆ. ಮಾತನಾಡುವ ಬದಲು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಹೆಂಗಸು ಅಳುವಾಗ ಮತ್ತೊಬ್ಬ ಹೆಂಗಸಿಗೆ ದಿಕ್ಕು ತೋಚಿದಂತೆ ಆಗುವುದಿಲ್ಲ. ಅದು ಅರ್ಥವಾಗುತ್ತದೆ. ಅವರು ಯಾವ ಕಾರಣಕ್ಕಾಗಿ ಅಳುತ್ತಾರೆ ಎಂಬುದು ತಟ್ಟನೆ ನನ್ನ ಅಂತಃಪ್ರಜ್ಞೆಗೆ ಹೊಳೆಯಿತು. ಅಳಬ್ಯಾಡಿ ಬಿಡಿ, ನಿಮ್ಗಿನ್ನು ಯಾವ ವಯಸ್ಸು, ದೇವರು ಕೊಡ್ತಾನೆ ಎಂದು ಸಮಾಧಾನ ಮಾಡಿದೆ. ಇಲ್ರಿ, ಆಗ್ಬಾರ್ದು ಅಂತ ಅಲ್ಲ, ಅದರ ಕಾರಣನೇ ಬೇರೆ ಆದ. ನಾ ಯಾರಿಗೂ ಹೇಳೋದಿಲ್ಲ. ಅದೇನು ನನ್ನ ಕೈಲಿ ಹೇಳಿ, ಹಂಗೆ ಹೇಳೋದು ಎಂದು ಆಕೆ ಪುನಃ ತನ್ನಲ್ಲಿಯೇ ಕಷ್ಟಪಟ್ಟುಕೊಂಡು ಕೊನೆಗೆ ಮಾತನಾಡಿದರು. ಗಂಡಸರಿಗೆ ಬ್ಯಾಡಾದ್ರ ಹಂಗ ಆಗ್ತವ್ರಿ. ಆಕೆ ಯಜಮಾನರಿಗೆ 600 ರೂಪಾಯಿ ಸಂಬಳ ಬಂತೆ. ಅವರ ಜೀವನದ ಮಟ್ಟ ಸಹ ಕಡಿಮೆಯಾದಾಗಿರಲಿಲ್ಲ. ಆತನಿಗೆ ಆಗಲೇ 34-35 ವಯಸ್ಸು. ಆದರೆ ಮಕ್ಕಳು ಬೇಡವೆಂಬ ಅವರ ಇಚ್ಛೆಗೆ ಕಾರಣವೇನಿರಬಹುದು? ಊರಿನಲ್ಲಿ ಏನಾದರೂ ಜವಾಬ್ದಾರಿ ಇರಬಹುದೇ? ಸುಧಾಬಾಯಿ ಹೇಳಿದ್ರು. ಇಲ್ರಿ, ಹಳ್ಳಿಯೊಳಗಡ ಹೊಲ ಮನಿ ಎಲ್ಲ ಐತಿ. ವರ್ಷಕ್ಕ ಉತ್ಪನ್ನಾನು 3000ದಷ್ಟು ಬರ್ತದ. ಬಿಜಾಪುರದಾಗ ಅವರ ಅವ್ವ ಇರ್ತಾರ, ಅಲ್ಲಿಯೂ ಮನಿ ಬಾಡಿಗೆ ಬರ್ತದ. ಆ ಬಾಡಿಗೆಯೊಳಗಡ ಅವರ ಖರ್ಚು ನೀಗ್ತದ. 3000 ಎಲ್ಲ ಇಲ್ಲಿಗೆ ತಂದು ಖರ್ಚು ಮಾಡ್ತಾರ್ರಿ. ಬ್ಯಾಂಕಿನಾಗೂ ರೊಕ್ಕ ಸಾಕಷ್ಟು ಜಮಾ ಮಾಡ್ತಾರ್ರಿ. ಇಷ್ಟರಾದರೂ ಅವರಿಗೆ ಮಕ್ಕಳು ಏಕೆ ಬೇಡ? ಇದರ ಕಾರಣವು ಅವರ ಹೆಂಡತಿಗೆ ತಿಳಿಯದು. ಮುಗ್ಧ ಮನಸ್ಸಿನ ಸುಧಾಬಾಯಿ ಗಂಡನ ಮನಸ್ಸನ್ನು ಕೆದಕಿ ತಿಳಿಯುವ ಅಥವಾ ಪರ್ಯಾಯವಾಗಿ ಹೊರಹೊಡಿಸುವ ಚಾತುರ್ಯವಿಲ್ಲ. ಗಂಡ ಸಹ ಒಂದು ದಿನವೂ ಬಾಯಿ ಬಿಟ್ಟು ಹೇಳಲಿಲ್ಲ. ಮಕ್ಕಳು ಆಗದಂತೆ ಕೃತಕ ಸಾಧನ ಉಪಯೋಗಿಸುತ್ತಾರಂತೆ. ಇದೊಂದು ಬೇಡ, ಮಕ್ಕಳಾಗಲಿ ಎಂದು ಹೆಂಡತಿ ಹೇಳಿದರೆ, ಈ ಸೊಸೆಗೆ ಮಕ್ಕಳಾಗ್ಲಿಲ್ಲ, ವಂಶ ಬೆಳಿಲಿಲ್ಲ, ಮಗ ಬೇರೆ ಮದುವೆನಾದರೂ ಮಾಡ್ಕೊಳ್ಳಲಿ ಎಂದು ಊರಿನ ಅತ್ತೆ ಸಿಡಿಮಿಡಿಗುಟ್ಟುತ್ತಾರಂತೆ. ತಂಗಿಯ ಶರೀರದಲ್ಲಿ ಏನಾದರೂ ದೋಷವಿರಬಹುದು, ಅವಳೇ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಲಿ ಎಂದು ಅವರ ಅಣ್ಣ ಹೇಳಿದರಂತೆ. ಅತ್ತಿಗೆ ಕೈಯಲ್ಲಿ ಸಹ ವಾಸ್ತವಾಂಶ ಹೇಳಲು ಸುಧಾಬಾಯಿಗೆ ನಾಚಿಕೆ. ಅಣ್ಣ ಅತ್ತಿಗೆಯರು ಈಕೆಯನ್ನು ತುಂಬಾ ಮಮತೆಯಿಂದ ಕಾಣುತ್ತಾರೆ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ನಾವು ಹ್ಯಾಂಗ್ರಿ ಇಂಥದ್ದೆಲ್ಲ ಮಾತಾಡೋದು? ಎಂಥ ಹುಚ್ಚು ವಿಚಾರ ತಲ್ಯಾಗ ಹಾಕೊಂಡ್ರು ನನಗೆ ತಿಳಿವಲ್ದು. ನಿಮ್ರಾಯರಿಗೂ ಇವರಿಗೂ ಹ್ಯಾಂಗೂ ಪರಿಚಯ ಆದ? ನಿಮ್ರಾಯರು ಕೂಡ ಹೇಳಿ ಇವ್ರ ತಲೆಯಾಗ ಏನಿದೆ ತಿಳ್ಕೊಳ್ರಿ. ಮತ್ತೆ ಇವರ ಚಲೋ ವಿಚಾರ ಬರೋ ಹಂಗ ಮಾಡಬೇಕು ಅಂತಾಲು ನಿಮ್ರಾಯರು ಕೂಡ ಹೇಳ್ರಿ. ಇಂತಹ ವಿಷಯವಾಗಿ ಇವರು ತಾನೇ ಸುಧಾಬಾಯಿಯ ಗಂಡನ ಸಂಗಡ ಹೇಗೆ ಮಾತು ತೆಗೆದಾರು? ಅವರಿಗೂ ಇವರಿಗೂ ಪರಿಚಯವಾಗಿ ಕೇವಲ 3 ತಿಂಗಳಾಗಿದೆ. ಪರಸ್ಪರ ಮಾತನಾಡುತ್ತಾರೆ. ಒಂದೊಂದು ದಿನ ಅವರು ನಮ್ಮ ಮನೆಗೆ ಹತ್ತಿ ಬಂದು ಚಹಾ ತೆಗೆದುಕೊಳ್ಳುತ್ತಾರೆ. ಇವರಿಬ್ಬರೂ ಒಂದು ದಿನ ಅರೆ ಹಾಲಿನಲ್ಲಿ ಕಾಲೋನಿ ನೋಡಲು ಜೊತೆಯಲ್ಲಿ ಹೋಗಿ ಬಂದಿದ್ದರು. ಇಷ್ಟು ಪರಿಚಯವಾದ ಮೇಲೆ ಈ ವೈಯಕ್ತಿಕ ವಿಷಯವನ್ನು ಇವರಾದರೂ ಹೇಗೆ ಕೆದಕಿ ಮಾತನಾಡಿಯಾರು? ಹಾಗೆಂದು ನಾನು ಹೇಳಿದಾಗ ಸುಧಾಬಾಯಿ, ನೀವೇ ಹಿಂಗಂದ್ರ ನಾ ಮತ್ತೆ ಯಾರ ಹತ್ರ ಹೇಳಿ ಎಂದು ಕಣ್ಣೀರು ಹಾಕಿದರು. ಆಕೆಯ ಮನಸ್ಸಿನ ಉಮ್ಮಳ ನನಗೆ ತಿಳಿಯುತ್ತಿತ್ತು. ನನಗಲ್ಲದೆ ಮತ್ತೆ ಯಾರಿಗೆ ಅದರ ಆಳನೋವುಗಳು ಅರ್ಥವಾಗಬೇಕು? ನನ್ನ ಸ್ವಂತ ಭಾವನೆಗಳನ್ನು ನಾನು ಆಕೆಯೊಡನೆ ಹೇಳಲಿಲ್ಲ. ತಮ್ಮ ವಿಷಯವನ್ನು ಆಕೆ ನನ್ನೊಡನೆ ಹೇಳುವುದರಲ್ಲಿ ಒಂದು ಪ್ರಯೋಜನ, ಒಂದು ಕಾರಣವಿತ್ತು. ಅಷ್ಟು ಹೇಳಲು ಆಕೆ ಇಷ್ಟು ದಿನ ಮನಸ್ಸಿನಲ್ಲಿಯೇ ಒಂದು ವಿಧವಾದ ತಡೆ ಅನುಭವಿಸುತ್ತಿದ್ದರು. ಆದರೆ ವಿನಾಕಾರಣ ನಾನಾದರೂ ಯಾಕೆ ನನ್ನ ವಿಷಯ ಹೇಳಲಿ? ಆದರೂ ಅವರನ್ನು ಸಮಾಧಾನ ಮಾಡಲೆಂದು ಹೇಳಿದೆ. ನಂಗೂ ನಿಮ್ಗೂ ಹೆಚ್ಚು ವ್ಯತ್ಯಾಸವಿಲ್ಲ. ಯಾಕ್ರಿ ಹಂಗಂತೀರಿ? ನಿಮ್ಗೂ ವಿಶ್ವ ಇದ್ದಾನಲ್ರಿ, ರಾಜ ಇದ್ದಂಗ. ನಿಮಗೆ ಮತ್ತೆ ಒಂದೆರಡು ಆಗಬೇಕಾಗಿತ್ತೇನ್ರಿ? ಮಕ್ಕಳೇ ಆಗದೆ ಅದೇನು ಸಂಸಾರ? ಮಾತನ್ನು ನನ್ನ ಕರುಳು ಹಿಡಿದು ಹಿಂಡಿದಂತೆ ಆಯಿತು. ನಾನೇಕೆ ಈ ಮಾತನ್ನು ಪ್ರಾರಂಭಿಸಿದನೋ ತಿಳಿಯಲಿಲ್ಲ. ನನಗೆ ಅಲ್ಲಿ ಕೂರಲಾಗಲಿಲ್ಲ. ವಿಶ್ವ ಬರೋ ಹೊತ್ತಾಯಿತು. ಅವರಿಗೇನಾದರೂ ತಿಂಡಿ ಮಾಡಬೇಕು. ನಮ್ಮ ಮನೆಯವರ ಕೈಲಿ ಹೇಳ್ತೀನಿ, ಯೋಚನೆ ಮಾಡಬೇಡಿ ಎಂದು ಹೇಳಿ ಅವರೇ ಮತ್ತೆ ಕೂಡ್ರಿ ಎಂದರೂ ನಿಲ್ಲದೆ ನಮ್ಮ ಮನೆಗೆ ಬಂದೆ. ನನ್ನ ಸ್ವಭಾವವೇ ನಾಚಿಕೆ ಇದು. ಈ ವಿಷಯವನ್ನು ಇವರಿಗೆ ಹೇಳಬೇಕಾದರೆ ನನಗೆ 4-5 ದಿನವಾಯಿತು. ಈ ಮಾತು ಪ್ರಾರಂಭಿಸಿದ ಮೇಲೆ, ನೀವು ಹೆಂಗಸರು ಕೂಡಿದರೆ ಬರೀ ಇದೇನಾ ಮಾತಾಡೋದು ಎಂದು ಇವರು ತಮಾಷೆಗಾದರೂ ಅಂದು ಬಿಟ್ರೆ ಏನ್ ಮಾಡೋದು? ಆದರೂ ಹೇಗೋ ಪ್ರಾರಂಭಿಸಿ ಎಲ್ಲವನ್ನು ಅವರಿಗೆ ತಿಳಿಸಿ, ಅವರು ಡಾಕ್ಟರ್ ನಾಡಗೌಡರ ಹತ್ರ ಸಂಗಡ ಮಾತನಾಡಬೇಕೆಂದು ನಾನು ಹೇಳಿದಾಗ ಅವರು, ಇಂಥ ವಿಷಯನ ಹೇಗೆ ಆಡೋದು? ಅದು ತುಂಬಾ ವೈಯಕ್ತಿಕವಾದದ್ದು. ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ಏನು ಹೇಳೋದು ಎಂದರು. ಹಾಗಲ್ಲ, ಉಪಾಯವಾಗಿ ಮಾತು ಬೆಳೆಸಿ ಈ ಅಂಶಕ್ಕೆ ತಂದು ನಿಲ್ಲಿಸಿ ನಂತರ ಸ್ವಾಭಾವಿಕವಾಗಿ ಕೇಳಿದಂತೆ ಕೇಳಬೇಕು. ಆ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಅನ್ನೋದನ್ನ ನೀವೇ ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ಬೇಕಾದ್ರೆ ಇನ್ನೂ 4 ದಿನ ಪರಿಚಯ ಬೆಳಿಲಿ.
ಅವರಿಗೇನು, ದೇವರು ಕೊಟ್ಟ ಹಾಗೆ ದುಡ್ಡಿದೆಯಂತೆ, ಮುಂದೆ ಇನ್ನೂ ಹೆಚ್ಚು ಸಂಬಳ ಆಗುತ್ತೆಯಂತೆ, ಈ ಕೆಲಸ ಬಿಟ್ಟರೂ ಸುಖವಾಗಿ ಜೀವನವಾಗುವಷ್ಟು ಆಸ್ತಿ ಇದೆ ಊರಿನಲ್ಲಿ, ಅಂಥವರು ಯಾಕೆ ಹೀಗೆ ಮಾಡಬೇಕು ಎಂದು ಸುಧಾಬಾಯಿಯ ಬಗೆಗೆ ನನಗೆ ಇರುವ ಸ್ನೇಹವನ್ನು ಈ ಮೂಲಕ ತೋಡಿಕೊಂಡೆ. ಇತ್ತೀಚೆಗೆ ನಾನು ಆಫೀಸಿಗೆ ಹೋದಾಗಲೆಲ್ಲ ರೆಬೋಲೋಳ ಭೇಟಿಯಾಗುತ್ತಿದ್ದೆ. ಅವಳಿಂದ ಕಂಪನಿಯ ಮತ್ತು ಅದರ ಕೆಲಸಗಾರರ ಆಗು ಹೋಗುಗಳು ನನಗೆ ಹೆಚ್ಚು ತಿಳಿಯುತ್ತಿದ್ದವು. ಅಲ್ಲದೆ ಅದೇನು ನನಗೆ ತಿಳಿಯದಂತೆ ನನ್ನಲ್ಲಿ ಅವಳ ಬಗೆಗೆ ಹೆಚ್ಚಿನ ಸ್ನೇಹ ಹುಟ್ಟಿತ್ತು. ಒಂದು ದಿನ ಮಾತನಾಡುತ್ತಾ ನಡುವೆ ನಾನು ಕೇಳಿದೆ, ನೀವು ಹಿಂದೆ ಹೇಳಿದ್ದಿರಲ್ಲ ತೈಲದಲ್ಲಿ ನಿಮ್ಮ ಭಾವಚಿತ್ರ ಬರೆಯಬೇಕು ಅಂತ, ಎಂದಿನಿಂದ ಶುರು ಮಾಡೋಣ? ಓ, ಕಲಾವಿದರಿಗೆ ಕೊಟ್ಟ ಆರ್ಡರ್ ನೆನಪಿನಲ್ಲಿ ಇರುತ್ತದೆಯೇ? ಅಂತ ಹಾಗೆ ಸ್ವಲ್ಪ ತಡೀರಿ ಎಂದು ಹೇಳಿ ಅವಳು ಒಂದು ಬಿಳಿಯ ಹಾಳೆಯನ್ನು ಟೈಪ್ ರೈಟರ್ಗೆ ಹೊಂದಿಸಿ 2 ನಿಮಿಷದಲ್ಲಿ ಅದೇನೋ ಟೈಪ್ ಮಾಡಿದಳು. ನಂತರ ಅದನ್ನು ಹೊರತೆಗೆದು ನನ್ನ ಮುಂದಿಟ್ಟಳು. 3 ಪಂಕ್ತಿಯ ಆ ಕಾಗದದಲ್ಲಿ ನನ್ನ ವಿಳಾಸ ಬರೆದು ಸರ್ ಎಂದು ಸಂಬೋಧಿಸಲಾಗಿತ್ತು. ನಾನು ತುಂಬಾ ಹಿಂದೆ ಕೊಟ್ಟ ಆರ್ಡರ್ ಅನ್ನು ನೀವು ಈಗ ನೆನಪಿಸಿಕೊಳ್ಳುತ್ತಿದ್ದೀರಿ, ವಂದನೆಗಳು. ಆದರೆ ಈಗ ನನ್ನ ಆರ್ಡರ್ ಅನ್ನು ವಾಪಸ್ ತೆಗೆದುಕೊಂಡಿದ್ದೇನೆ. ಇತಿ ತಮ್ಮ ರೆಬಲು ಎಂದು ಅದರಲ್ಲಿ ಟೈಪ್ ಮಾಡಿದ್ದಳು. ನನಗೆ ನಿರಾಶೆಯಾದುದು ಮಾತ್ರವಲ್ಲ, ಅಪಮಾನವೂ ಆದಂತೆ ಆಯಿತು. ಒಳ್ಳೆಯದು ಎಂದಿಷ್ಟೇ ಹೇಳಿ ನಾನು ತಲೆಗೆತ್ತಿ ನೋಡಿದಾಗ ಅವಳು ನನ್ನ ಮುಖದಲ್ಲಿ ವ್ಯಕ್ತವಾಗುವ ಪ್ರತಿಕ್ರಿಯೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿರುವಂತೆ ಕಂಡಳು. ನಾನು 2 ನಿಮಿಷ ಮಾತನಾಡಲು ತಿಳಿಯದೆ ಕುಳಿತಿದ್ದೆ. ನಂತರ ಅವಳೇ, ಮೈ ಡಿಯರ್ ಆರ್ಟಿಸ್ಟ್, ಎಲ್ಲದಕ್ಕೂ ಒಂದು ಉತ್ಸಾಹದ ಕಾಲ ಇರುತ್ತೆ. ಒಬ್ಬರು ಉತ್ಸಾಹದಿಂದ ಇದ್ದಾಗ ಮತ್ತೊಬ್ಬರು ತಣ್ಣಗಿದ್ದರೆ ಪ್ರೋತ್ಸಾಹವನ್ನು ಪ್ರಕಟಿಸಿದವರಿಗೆ ಅಪಮಾನವಾಗುತ್ತದಲ್ಲವೇ? ನಿಜವೆಂದರೆ ನನಗೆ ಈಗ ಪೋರ್ಟ್ರೇಟ್ ಬರೆಸುವ ವಿಚಾರವೇ ಇಲ್ಲ. ಅದು ನಿಮ್ಮಂಥ ಕಲಾವಿದರ ಎದುರಿಗೆ ನೀವು ಹೇಳಿದ ಭಂಗಿಯಲ್ಲಿ ಕತ್ತನ್ನು ಅತ್ತಿತ್ತ ತಿರುಗಿಸದೆ ದಿನಗಟ್ಟಲೆ ಏಕಾಂಗಿಯಾಗಿ ಕುಳಿತುಕೊಳ್ಳುವವರು ಯಾರು ಎಂದು ನಕ್ಕಳು. ಅವಳ ಮಾತನ್ನು ನಾನು ಸರಿಯಾಗಿ ಕೇಳಲಿಲ್ಲ. ಪರವಾಗಿಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ನೇರವಾಗಿ ಮನೆಗೆ ಬಂದೆ. ಮನೆಯಲ್ಲಿ ವಸು ಮತ್ತು ವಿಶ್ವನನ್ನು ನೋಡಿದಾಗ ಮನಸ್ಸಿಗೆ ಒಂದು ತರಹದ ಖೇದವಾಯಿತು. ಅದರ 3ನೆಯ ದಿನ ನನ್ನ ವಿಳಾಸಕ್ಕೆ ಒಂದು ಸ್ಥಳೀಯ ಅಂಚೆ ಕಾರ್ಡ್ ಬಂತು. ಕಂಪನಿಯಿಂದ ಬಂದ ಅದರಲ್ಲಿ ಮರುದಿನ ಸಂಜೆ 4 ಗಂಟೆಗೆ ನಾನು ಆಫೀಸಿಗೆ ಹೋಗಿ ಆರ್ಟ್ ಡೈರೆಕ್ಟರ್ ನೋಡಬೇಕೆಂದು ಟೈಪ್ ಬರೆದಿತ್ತು. ಮೊನ್ನೆ ತಂದಿದ್ದ ಐಡಿಯಾಗಳ ಕೆಲಸವೇ ಅದು. 5-6 ದಿನಗಳಿಗೆ ಆಗುವಷ್ಟಿದೆ. ಇನ್ನು ಯಾಕೆ ಬರಲು ಕರೆದಿದ್ದಾರೆ? ಮರುದಿನ ನಾನು ಆಫೀಸಿಗೆ ಹೋದಾಗ ಮತ್ರಾನಿಯವರು ರಜೆಯಲ್ಲಿದ್ದಾರೆ ಅಂತ ತಿಳಿಯಿತು. ಮತ್ತೆ ಯಾಕೆ ಬರ ಹೇಳಿ ಕಾಗದ ಬರೆಸಿದ್ದರು? ರೆಬೋಲಳನ್ನೇ ಕೇಳಬೇಕು. ಅವಳನ್ನು ನೋಡುವ ಇಷ್ಟವಿಲ್ಲದಿದ್ದರೂ ವಿಧಿ ಇಲ್ಲ. ನೇರವಾಗಿ ಅವಳ ಕೋಣೆಗೆ ಹೋದಾಗ ಅವಳು ನನ್ನನ್ನು ನಿರೀಕ್ಷಿಸುತ್ತಿದ್ದಂತೆ ಕಂಡಳು. ತಕ್ಷಣ ನನ್ನ ಕುರ್ಚಿಯಿಂದ ಎದ್ದು ಓ ವೆಲ್ಕಮ್ ಎಂದು ಕೈ ನೀಡಿ ನನ್ನ ಹಸ್ತ ಹಿಡಿದು ಕುಲುಕಿದಳು. ಇದು ಹಿಂದೆ ಎಂದೂ ಮಾಡದ ವರ್ತನೆ. ನಾನು ಮಾತನಾಡದೆ ಸುಮ್ಮನೆ ಕುಳಿತೆ. ಅವಳೇ, ಆ ದಿನ ನೀವು ಹೋದ ಮೇಲೆ ಮನಸ್ಸಿಗೆ ಖೇದವಾಯಿತು. ನೀವು ಬರಲಿ ಅಂತ ನಾನೇ ಹಾಗೆ ಕಾಗದ ಬರೆದೆ. ಆರ್ಟ್ ಡೈರೆಕ್ಟರ್ 3 ದಿನ ರಜೆಯಲ್ಲಿದ್ದಾರೆ ಎಂದಳು. ನಾನು ಆಗಲೂ ಮಾತನಾಡಲಿಲ್ಲ. ರೇಬೋಲೋಳೆ, ನಿಮಗೆ ನನ್ನ ಮೇಲೆ ಕೋಪ ಬಂದಿರಬಹುದು. ಈ ಬಡ ರೇಬೋಲಾಳ ಮೇಲೆ ನೀವು ಕೋಪ ಮಾಡಿಕೊಂಡರೂ ನಡೆಯುತ್ತೆ ಎಂದು ನನ್ನ ಭುಜವನ್ನು ನನ್ನ ಬಲಗೈಯಿಂದ ಹಿಡಿದು ಅಲುಗಿಸಿದಳು. ಪುನಃ, ಇಲ್ಲ, ಇವತ್ತು ನೀವು ನನ್ನ ಮನೆಗೆ ಬರಬೇಕು. ಚಿತ್ರದ ಕೆಲಸ ಇವತ್ತೇ ಶುರು ಮಾಡಬೇಕು ಎಂದಳು. ಬಣ್ಣದ ಪೆಟ್ಟಿಗೆ, ಕ್ಯಾನ್ವಾಸ್, ಸ್ಟ್ಯಾಂಡ್ ಮೊದಲಾಗಿ ನಾನು ಯಾವುದೂ ತಂದಿಲ್ವಲ್ಲ. ತರದಿದ್ದರೆ ಬೇಡ, ನಾನು ಹೇಗೆ ಕೂತ್ಕೋಬೇಕು ಅಂತಲಾದರೂ ಈಗ ಬಂದು ತೋರಿಸಿ, ಮತ್ತೆ ಎಂದಾದರೂ ಕೆಲಸ ಶುರು ಮಾಡಬಹುದು. ಮಾತಿನ ಅರ್ಥವು ಆಡುವವಳಿಗೆ ನಿಶ್ಚಿತವಾಗಿ ತಿಳಿದಿತ್ತು, ಕೇಳುವವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಅವಳೇ, ಈಗ 4:15 ಆಯಿತು. ಇನ್ನು 2 ಮುಖ್ಯ ಕಾಗದವಿದೆ. ಅದನ್ನು ಟೈಪ್ ಮಾಡಿಟ್ಟು ಮ್ಯಾನೇಜರಿಗೆ ಹೇಳಿ ನಾನು ಹಿಂದೆಯೇ ಬರುತ್ತೇನೆ. ನೀವು ಹೋಗಿ ಕೂಪರೇಜಿನ ಹತ್ತಿರ ಇರಿ. ನಮ್ಮ ಮನೆ ನೀವು ನೋಡಿಲ್ಲ, ಜೊತೆಯಲ್ಲಿ ಹೋಗುವುದು ಬೇಡ. ಈ ಆಫೀಸಿನ ಜನ ಒಳ್ಳೆಯವರಲ್ಲ ಎಂದು ಹೇಳಿ ಲಘು ಬಗೆಯಿಂದ ಟೈಪ್ ರೈಟರಿಗೆ ಹಾಳೆ ಹೊಂದಿಸಿದಳು. ಹೈಕೋರ್ಟಿನ ಮುಂಭಾಗದಿಂದ ನಡೆದು ಕೂಪರೇಜಿಗೆ ಬರುವ ವೇಳೆಗೆ ನನ್ನ ಮನಸ್ಸು ಹಿಂದೆ ಎಂದೂ ಆಗದ ವಿಚಿತ್ರ ಸ್ಥಿತಿಯಲ್ಲಿತ್ತು. ಅದೇನೋ ಇದ್ದಕ್ಕಿದ್ದ ಹಾಗೆ ನಾನು ವಸುವನ್ನು ಪ್ರೀತಿಸುತ್ತಿರುವಂತೆ ಎನಿಸಿತು. ನಾನೇನು ಅವಳನ್ನು ಪ್ರೀತಿಸದೆ ತಿರಸ್ಕರಿಸಲಿಲ್ಲ ಎಂದು ಮನಸ್ಸು ತನಗೆ ತಾನೇ ಸಮಾಧಾನ ಪಡೆಯಿತು. 10 ನಿಮಿಷದಲ್ಲಿ ನಾನು ಬಂದ ದಾರಿಯಲ್ಲೇ ರೆಬೋಲೋ ಅಲ್ಲಿಗೆ ಬಂದಳು. ಇಬ್ಬರೂ ಕೂಡಿ ನಡೆದೆವು. ಅವಳ ಮನೆ ಅಲ್ಲಿಗೆ ಹತ್ತಿರ, ನಡುವೆ ಒಂದು ರಸ್ತೆ. ಕೊಲೋಬಾ ಕಾಸ್ವೇ ಇರಬಹುದು. ದಾಟಿ ಮುಂದೆ ನಡೆದರೆ ಆರ್ಥರ್ ಬಂದರ್ ರಸ್ತೆಯಲ್ಲಿ ಸಮುದ್ರದ ಹತ್ತಿರವೇ ಇರುವ ಒಂದು ದೊಡ್ಡ ಕಟ್ಟಡದಲ್ಲಿ 3ನೇ ಅಂತಸ್ತಿನಲ್ಲಿ ಅವಳ ಭಾಗ. ಸಮುದ್ರದ ಕಡೆಗೆ ಇರುವುದರಿಂದ ಅವಳ ಕೋಣೆಯ ಕಿಟಕಿ ಇಂದ ಉಬ್ಬರವು ಆಗತಾನೆ ಏರಿ ಬರುತ್ತಿದ್ದ ಸಮುದ್ರ, ಅದರ ಮೇಲೆ ತೇಲುವ ಕೆಲವು ಹಡಗು, ಸ್ಟೀಮರ್ ಮತ್ತು ಬೋಟುಗಳು ಕಾಣಿಸುತ್ತವೆ. ರೆಬೆಲೋ ವಾಸವಾಗಿರುವ ಆ ದೊಡ್ಡ ಕಟ್ಟಡ 3 ಅಂತಸ್ತಿನಲ್ಲಿಯೂ ಒಟ್ಟು 18 ಫ್ಲಾಟ್ಗಳು ಇರಬಹುದು. ಅವುಗಳಲ್ಲಿ ವಾಸವಾಗಿದ್ದವರೆಲ್ಲ ಆಂಗ್ಲೋ ಇಂಡಿಯನ್ ಅಲ್ಲದಿದ್ದರೂ ಆ ಜನರ ಕ್ರಮದಲ್ಲಿ ಜೀವಿಸುವವರೇ. ರೆಬೆಲೋ ಆ ಮನೆಯನ್ನು ತುಂಬಾ ಸ್ವಚ್ಛವಾಗಿ ಇಟ್ಟಿದ್ದಳು. ಸ್ವಚ್ಛ ಎಂಬ ಶಬ್ದದ ಅರ್ಥ ಎಲ್ಲ ಸಂದರ್ಭಗಳಲ್ಲಿ ಒಂದೇ ಆಗಿರುವುದಿಲ್ಲ. ವಾಶ್ ಬೇಸಿನ್ ಬೆಳ್ಳಗೆ ಹೊಳೆಯುತ್ತಿತ್ತು. ಕನ್ನಡಿ ಒರೆಸಿ ಇಡಲ್ಪಟ್ಟಿತ್ತು. ಮಂಚದ ಮೇಲೆ ಹಾಕಿದ್ದ ರಗ್ಗು ಸಹ ಓರಣವಾಗಿತ್ತು. ನೆಲವನ್ನು ಫಿನೈಲ್ ಹಾಕಿ ತೊಳೆದಂತೆ ವಾಸನೆ ಬರುತ್ತಿತ್ತು. ರೆಬೆಲೋ, ಮನೆಯನ್ನು ತುಂಬಾ ಶುಭ್ರವಾಗಿ ಇಟ್ಟುಕೊಂಡಿದ್ದೀರಿ. ಒಬ್ಬರೇ ಕೆಲಸವನ್ನೆಲ್ಲ ಮಾಡಿಕೊಳ್ಳುತ್ತೀರಾ ಎಂದು ನಾನು ಕೇಳಿದೆ.
ಚಹಕ್ಕೆಂದು ಗ್ಯಾಸ್ ಹೊತ್ತಿಸುತ್ತಿದ್ದ ಅವಳು, ಓಹ್ ಇದೇನು ಶುಭ್ರ ಎಂದು 1 ನಿಮಿಷದ ನಂತರ ಹೇಳಿದಳು. ಅಂದ ಹಾಗೆ ನನಗೆ ತುಂಬಾ ಕ್ಲೀನ್ನೆಸ್ ಬೇಕು. 3 ದಿನಕ್ಕೊಂದು ಸಲವಾದರೂ ಫಿನಾಲ್ ವಾಶ್ ಆಗಬೇಕು. ಬಟ್ಟೆಗಳನ್ನು ನೀರಿನಲ್ಲಿ ಕುದಿಸಿಯೇ ಒಗೆಯಬೇಕು. ಡೆಟಾಲ್ ಹಾಕಿ ಕೈ ತೊಳೆಯದೆ ನಾನು ಅಡಿಗೆ ಪದಾರ್ಥ ಮುಟ್ಟುವುದಿಲ್ಲ. ಸಾಮಾನ್ಯವಾಗಿ ನಾನು ಊಟದ ಪದಾರ್ಥ ಕೈಯಲ್ಲಿ ಮುಟ್ಟುವುದೇ ಇಲ್ಲ. ಎಲ್ಲ ಸಾಮಾನುಗಳು ಆಸ್ಪತ್ರೆಯಲ್ಲಿ ಮಾಡುತ್ತಾರಲ್ಲ ಹಾಗೆ ಸ್ಟೆರಿಲೈಸ್ ಆಗಿದ್ದಂತೆ ಶುಭ್ರವಾಗಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನ. ಕೋಣೆಯ ಮಂಚದ ಮೇಲೆ ಕಾಲು ನೀಡಿಕೊಳ್ಳಲು ಬೂಟನ್ನು ಬಿಚ್ಚುತ್ತಾ ನಾನು ಕೇಳಿದೆ, ಸ್ವಚ್ಛತನ ಅನ್ನೋದು ಬೇಕು, ಆದರೆ ಸದಾ ಫಿನಾಲ್, ಡೆಟಾಲ್, ಕುದಿಯುವ ನೀರು ಇವುಗಳ ಮಟ್ಟದ ಆಸ್ಪತ್ರೆಯ ಶೈಲಿಯ ಚೊಕ್ಕಟತನ ಅತಿಗೆನ್ನಿಸುವುದಿಲ್ಲವೇ? ಆದರೂ ಎಚ್ಚರಿಕೆ ಇರಬೇಕು. ಸಾಂಕ್ರಾಮಿಕ ಜೀವಾಣುಗಳು ಯಾವ ರೀತಿಯಲ್ಲಿ ನಮ್ಮ ಸಂಪರ್ಕದಲ್ಲಿ ಬರುತ್ತವೋ ಹೇಗೆ ಗೊತ್ತು? ನಮಗೆ ತಿಳಿದ ಮಟ್ಟಿಗೂ ಎಚ್ಚರಿಕೆಯಿಂದಿರಬೇಕಲ್ಲವೇ ಎಂದ ಅವಳು ಅಡಿಗೆ ಮನೆಯಿಂದಲೇ ನನ್ನ ಕಡೆಗೆ ತಿರುಗಿ, ಅಫ್ಕೋರ್ಸ್, ನಾನು ಹೇಳೋದನ್ನು ಕೆಟ್ಟ ಅರ್ಥದಲ್ಲಿ ತಗೋಬೇಡಿ ಅಷ್ಟೇ ಎಂದಳು. ಅವಳ ಮನೆಯಲ್ಲಿಯೂ ಅಡಿಗೆಗಳು ಒಂದೇ ಕೋಣೆಯಲ್ಲಿ ಸ್ನಾನ ಮಾಡುವುದಕ್ಕೆ ಇರಬಹುದು. ಅವಳು ಆ ಕೋಣೆಯ ಬಾಗಿಲನ್ನು ಹಾಕಿಕೊಂಡಳು. ನಾನು ಮಂಚದ ಮೇಲೆ ಕೂತು ಕಿಟಕಿಯಿಂದ ಸಮುದ್ರವನ್ನು ನೋಡುತ್ತಿದ್ದೆ. ಸಂಜೆ 5:15 ಗಂಟೆಯಾಗಿತ್ತು. ಅದೇ ದಿನ ವೇಳೆಗೆ ಸಮುದ್ರದ ಅಲೆಗಳು ಬಂದಿದ್ದವು. ಮುಂಬೈಯನ್ನು ರಕ್ಷಿಸುವುದಕ್ಕೆಂದು ಸಮುದ್ರದ ಉದ್ದಕ್ಕೂ ಕಟ್ಟಿದ ಕಲ್ಲು ಸಿಮೆಂಟುಗಳ ದಪ್ಪವಾದ ಒಳಗೋಡೆಗಳು ಅಲೆಗಳ ಬಡಿತಕ್ಕೆ ತಲ್ಲಣಿಸುವಂತೆ ನನಗೆ ಭಾಸವಾಯಿತು. ಜೋರಿನಿಂದ ಒಂದರ ಹಿಂದೆ ಮತ್ತೊಂದರಂತೆ ಎದ್ದು ಬಂದು ಹೊಡೆಯುವ ಅಲೆಗಳು ಆ ಕೊಳೆಯ ಕೆಂಪು ನೀರಿನಿಂದಲೂ ಬಿಳಿಯ ನೊರೆ ತುಂತುರುಗಳನ್ನು ಸೃಷ್ಟಿಸುತ್ತಿತ್ತು. ರೆಬೆಲೋ ಇನ್ನು ಒಂದೇ ಒಂದು ಮುಂದಿನ ಕಟ್ಟಡದಲ್ಲಿ ಇದ್ದರೆ ದಿನವೂ ಅವಳ ಕಿಟಕಿಯಿಂದ ಅಲೆಗಳ ತುಂತುರು ಹಾರಿ ಒಳಗೆ ಬೀಳುತ್ತಿದ್ದವೇನು. ಹತ್ತಿರದಲ್ಲಿಯೇ ಕಾಣುತ್ತಿದ್ದ ಸ್ಟೀಮರ್ಗಳು ತಮ್ಮ ನಿಶ್ಚಿತತನವನ್ನು ಕಳೆದುಕೊಂಡು ಡೋಲಾಯಮಾನವಾಗಿದ್ದವು. ಬೋಟುಗಳು ಅಷ್ಟರಲ್ಲಿ ಕಣ್ಣಿಗೆ ಮರೆಯಾಗಿ ಹೋಗಿದ್ದವು. ಆ ಸಮುದ್ರದ ನೀರಿನಲ್ಲಿ ಹಡಗಿನಿಂದ ಸುರಿದ ಎಣ್ಣೆಯು ಬೆರೆತಿರುವಂತೆ ನನ್ನ ಕಲ್ಪನೆಯು ಭಾವಿಸಿತು. ಮುಂಬಯಿಯ ಸಮುದ್ರವು ಶುದ್ಧವಾದದ್ದಲ್ಲ. ಅದರಲ್ಲಿಯೂ ಬಂದರುಗಳಿಂದ ಈ ಪಾರ್ಶ್ವದ ನೀರಂತೂ ಅದರಲ್ಲಿ ಕಾಲು ಮುಳುಗಿಸಲು ಸಹ ಬೇಸರವೆನಿಸುವಷ್ಟು ಕೆಟ್ಟದಿರುತ್ತದೆ. ಹಾಗೆ ನೋಡಿದರೆ ನನ್ನ ಮನೆ ಇರುವ ಮಾಹಿಂಭಾಗದ ಸಮುದ್ರ ಅಷ್ಟು ಕೊಳಕಾಗಿರುವುದಿಲ್ಲ. ಅರಬ್ಬಿ, ಅಮೆರಿಕ ಮತ್ತು ಯುರೋಪ್ ದೇಶಗಳಿಂದ ಬರುವ ಕಲ್ಲೆಣ್ಣೆ ಯಂತ್ರಗಳು, ಕಬ್ಬಿಣ, ಕ್ಷೌರದ ಸಾಮಾನು, ಹೊಸ ಹೊಸ ಫ್ಯಾಷನ್ಗಳೆಲ್ಲ ಹಡಗಿನಲ್ಲಿ ಬಂದು ಭಾರತವನ್ನು ಪ್ರವೇಶಿಸುವುದು ಈ ಭಾಗದ ಸಮುದ್ರದಿಂದಲೇ. ಅಷ್ಟರಲ್ಲಿ ರೆಬೋಲಾಳ ಸ್ನಾನವಾಗಿದ್ದಿರಬೇಕು. ಕೈಯಲ್ಲಿ ಚಾ ಬಿಸ್ಕೆಟ್ ಟ್ರೇ ಹಿಡಿದುಕೊಂಡು ಹೊಸದಾದ ಸ್ಕರ್ಟ್ ಅನ್ನು ಧರಿಸಿ ನಾನು ಕುಳಿತಿದ್ದ ಕೋಣೆಗೆ ಬಂದು ಒಂದು ಟಿಪಾಯಿಯ ಮೇಲೆ ಟ್ರೇ ಇಟ್ಟು ನನ್ನ ಪಕ್ಕದಲ್ಲಿ ಕುಳಿತು ಕೇಳಿದಳು, ಅದೇನು ಸಮುದ್ರ ನೋಡ್ತಿದ್ದೀರಾ? ನನಗೂ ಅಷ್ಟೇ. ಸಮುದ್ರ ಅಂದ್ರೆ ತುಂಬಾ ಆಶೆ. ಅದರಲ್ಲೂ ಈ ಕಡೆಯ ಸಮುದ್ರವೇ ಚೆನ್ನ. ಹಡಗು, ದೋಣಿ, ಸ್ಟೀಮರ್ಗಳಿದ್ದರೆ ಸಮುದ್ರಕ್ಕೊಂದು ಶೋಭೆ. ಇಲ್ಲದೆ ಬರೀ ಅಲೆಗಳಿದ್ದರೆ ನೀರಸ ಅಲ್ಲವೇ? ನನ್ನ ರುಚಿ ಅದಕ್ಕೆ ವಿರುದ್ಧವಾದದ್ದು. ಯು ಆರ್ ಎನ್ ಆರ್ಟಿಸ್ಟ್. ನಿಮ್ಮದೆಲ್ಲ ತದ್ವಿರುದ್ಧ. ಜೀವನಕ್ಕೆ ದೂರವಾಗಿಯೇ ನೀವು ಯೋಚಿಸುತ್ತೀರಿ. ಹೋಗಲಿ, ಟೀ ಆರಿ ಹೋಗುತ್ತೆ ಎಂದು ಬಿಸ್ಕೆಟ್ ತಟ್ಟೆಯನ್ನು ಮಂಚದ ಮೇಲೆ ಇಟ್ಟು ಟೀ ಬೆರೆಸಲು ತೊಡಗಿದಳು. ನಾನು ಕೇಳಿದೆ, ನಿಮ್ಮ ಮನೆಗೆ ಯಾರು ಹೊರಗಿನವರು, ಅಕ್ಕಪಕ್ಕದವರು ಬರುವುದಿಲ್ಲವೇ? ಬರುತ್ತಾರೆ, ಆದರೆ ಹಾಗೆ ವಿನಾಕಾರಣ ಯಾರ ಮನೆಗೂ ಹೋಗುವುದಿಲ್ಲ. ಮತ್ತೊಬ್ಬರ ಸ್ವಾತಂತ್ರ್ಯದಲ್ಲಿ ಕೈ ಹಾಕುವ ಜನರಲ್ಲ. ಆ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯ ಮೊಹಲ್ಲ. ಡೋಂಟ್ ವರಿ ಎಂದು ಕಣ್ಣು ಮಿಟುಕಿಸಿ ನಕ್ಕಳು. ಹೊರಗೆ ಅಲೆಗಳು ಇನ್ನೂ ಜೋರಾಗಿ ಏಳುತ್ತಿದ್ದವು. ಮುಂಬಯಿಯ ಈ ಪ್ರದೇಶವನ್ನು ನಾನು ಅನೇಕ ಸಲ ನೋಡಿದ್ದರೂ ಸಮುದ್ರದಲ್ಲಿ ಉಬ್ಬರ ಬಂದಾಗ ಹಿಂದೆ ಯಾವಾಗಲಾದರೂ ಅಲ್ಲಿಗೆ ಹೋಗಿರಲಿಲ್ಲ. ಉಬ್ಬರ ಬಂದ ಸಮುದ್ರಕ್ಕೆ ಯಾವ ಕಡೆಯಾದರೇನು? ಲಂಗರು ಹಾಕಿದ್ದ ಹಡಗುಗಳು ಕುತುಕಲು ದಾರಿಯ ಎತ್ತಿನ ಗಾಡಿಯಂತೆ ಎಡಬಲಕ್ಕೆ ಓಲುತ್ತಿದ್ದವು. ತರಂಗಗಳ ಉನ್ಮಾದಯುತ ರಭಸಕ್ಕೆ ಇಡೀ ಸಂಜೆಯು ತನ್ನನ್ನು ಸಮರ್ಪಿಸಿಕೊಂಡಿತ್ತು. ಇಂತಹ ಉಬ್ಬರವನ್ನು ನಾನು ಇತ್ತೀಚೆಗೆ ನೋಡಿಯೇ ಇರಲಿಲ್ಲ. ಕೆಲವು ತಿಂಗಳಿಂದ ನಾನು ನಮ್ಮ ಮನೆಯ ಮುಂದಿನ ಸಮುದ್ರದ ಉಬ್ಬರವನ್ನು ಸರಿಯಾಗಿ ಗಮನಿಸುತ್ತಿಲ್ಲ. ಅದರಲ್ಲಿ ನನಗೆ ಆಸಕ್ತಿಯೇ ಕಡಿಮೆಯಾಗಿದೆ. ಈ ದಿನ ಕಡಲಿನ ಲೀಲೆಯನ್ನು ಎಷ್ಟಾದರೂ ನೋಡಿ ಅದರಲ್ಲಿಯೇ ತಲ್ಲೀನನಾಗಬೇಕೆಂಬ ಬಯಕೆ ಹುಟ್ಟುವ ಮುನ್ನವೇ ನಾನು ತಲ್ಲೀನನಾಗಿದ್ದೆ. ನನ್ನ ದೃಷ್ಟಿಯು ಸ್ವಾಭಾವಿಕವಾಗಿ ಗೋಡೆಯ ಮೇಲಕ್ಕೆ ಹೋಯಿತು. ಅಲ್ಲಿ ರೆಬೆಲೋ ಮತ್ತು ಮತ್ತೊಬ್ಬ ಗಂಡಸು ಜೊತೆಗೆ ಹಾಕಿಸಿಕೊಂಡು ಒಂದು ಫೋಟೋ ತೂಗ ಹಾಕಲ್ಪಟ್ಟಿತ್ತು. ಅದರಲ್ಲಿದ್ದ ಅವಳ ಮುಖದಿಂದ ಅದು ಸುಮಾರು 10 ವರ್ಷಗಳ ಹಿಂದೆ ತೆಗೆಸಿದುದು ಎಂದು ನನಗೆ ಸ್ಪಷ್ಟವಾಯಿತು. ರೆಬೆಲೋಳಿಗೆ ಸುಮಾರು ನನ್ನಷ್ಟೇ ವಯಸ್ಸು, 32 ಇರಬಹುದು. ಹತ್ತಿರದಿಂದ ದೃಷ್ಟಿಸಿ ನೋಡಿದರೆ ವಿನ ಅವಳು ಅಷ್ಟು ವಯಸ್ಸಾದಂತೆ ಕಾಣುವುದಿಲ್ಲ. ಹುಡುಗಿಯಂತೆ ಕಾಣುತ್ತಾಳೆ. ಅದರಂತೆ ವೇಷ ಧರಿಸುತ್ತಾಳೆ. ಆ ಪಟದ ಕಳೆಗೆ ತಿರುಗಿ ಕೇಳಿದೆ, ಅದು ಯಾರು? ಓ, ಇಟ್ಸ್ ಮೈ ಹಾಬಿ. ನೀನು ಅವರನ್ನು ಪ್ರೀತಿಸುತ್ತೀಯಾ? ನನಗೆ ತಿಳಿಯದಂತೆ ಯಾವ ಪೂರ್ವ ಯೋಚನೆಯೂ ಇಲ್ಲದೆ ನಾನು ಕೇಳಿದ ತಕ್ಷಣ ನನ್ನ ಬಾಯಿಯ ಮೇಲೆ ತನ್ನ ಕೈ ಇಟ್ಟು, ರೆಬೆಲೋ, ಸ್ಟುಪಿಡ್, ಎಂತ ಮಾತನಾಡುತ್ತಿ? ಅಫ್ಕೋರ್ಸ್ ಐ ಲವ್ ಮೈ ಹ್ಯಾಬಿ. ಸ್ನೇಹಿತರು ವೈಯಕ್ತಿಕವಾದ ಮಾತುಗಳನ್ನು ಆಡಬಾರದು. ನೀವು ತುಂಬಾ ಸೆಂಟಿಮೆಂಟಲ್. ಆರ್ಟಿಸ್ಟೇ ಹಾಗೆ. ಬಟ್ ವಿ ಆರ್ ಫ್ರೆಂಡ್ಸ್ ಯು ನೋ ಎಂದು ಕೋಪದಿಂದ ಒಂದೇ ಉಸಿರಿಗೆ ಮಾತನಾಡಿದ 1/2 ನಿಮಿಷದ ಮೇಲೆ ನಾನು ನಕ್ಕು, ಲೆಟ್ಸ್ ನಾಟ್ ಸ್ಪಾಯಿಲ್ ದ ಈವ್ನಿಂಗ್ ಎಂದಳು. ನಾನು ಮಾತನಾಡಲಿಲ್ಲ. ಅವಳು ಸುಮ್ಮನಾದಳು. ಸಮುದ್ರದ ಉಬ್ಬರವು ಏರಿ ಏರಿ ಗೋಡೆಗೆ ಅಪ್ಪಳಿಸಿ ಕೋಲಾಹಲ ಮಾಡುತ್ತಿತ್ತು. ಕೊನೆಯ ಸಲವಂತೂ ಅದು ಮುಂಬಯಿಯನ್ನು ಉಳಿಸುವುದೇ ಇಲ್ಲ.
ಮುಂಬಯಿಯ ಬಂದರುಗಳು, ಹತ್ತಿರದಲ್ಲಿಯೇ ಇದ್ದ ತಾಜ್ ಹೋಟೆಲ್, ಭಾರತದ ಹೆಬ್ಬಾಗಿಲಿನ ಕಟ್ಟಡ ಎಲ್ಲವೂ ಕುಸಿದು ಬೀಳುತ್ತವೆ ಎಂದು ನನಗೆ ಅನ್ನಿಸಿತು. ಕುಸಿಯಲಿ, ಅವು ಮಾತ್ರವಲ್ಲ, ಇಡೀ ಮುಂಬಯಿಯ ಸಮುದ್ರ ಪ್ರಳಯದಲ್ಲಿ ಮುಳುಗಿ ಹೋಗಿ ಎಲ್ಲವೂ ನೀರಿನಡಿಯ ಭೂಮಿಯ ತಳವನ್ನೇ ಮುಟ್ಟಲಿ ಎಂದು ಮನಸ್ಸು ಬಯಸುತ್ತಿತ್ತು. ದೂರದಿಂದ ಪರ್ವತದಂತೆ ಎದ್ದು ಬರುತ್ತಿದ್ದ ಒಂದು ಭೀಮಶಕ್ತಿಯ ಅಲೆಯನ್ನು ಸಹಿಸಲಾರದೆ ನಾನು ಸುಖೋನ್ಮಾದದಿಂದ ಕಣ್ಣು ಮುಚ್ಚಿಕೊಂಡಾಗ ಇಡೀ ಮುಂಬೈ ಮುಳುಗಿ ತಳ ಮುಟ್ಟಿದಂತೆ ಭಾಸವಾಯಿತು. ಅದೇ ಕಡೆಯದು. ನಂತರ ತರಂಗಗಳು ನಿಧಾನವಾಗಿ ಸಮುದ್ರವು ಶಾಂತಗತಿಗೆ ಹಿಂದಿರುಗುತ್ತಿತ್ತು. ಪುನಃ ನಿಶ್ಶಬ್ದ ನೆಲೆಸಿ ವಾತಾವರಣ ಶಾಂತವಾಗುವ ವೇಳೆಗೆ ಸಂಜೆ ಕಳೆದು ಬೀದಿಗಳಲ್ಲಿ ರಾತ್ರಿ ದೀಪಗಳು ಬೆಳಗುತ್ತಿದ್ದವು. ರೇಡಿಯೋ ಕ್ಲಬ್ಬಿನ ಹತ್ತಿರ ನೂರಾರು ಕಾರುಗಳು ನಿಂತಿದ್ದವು. ಏನೋ ಯೋಚಿಸುತ್ತಿದ್ದ ರೆಬೇಲೋ ಹೇಳಿದಳು, ನೀವು ಆರ್ಟಿಸ್ಟ್ ಜಾತಿಯೇ ಹಾಗೆ. ಪ್ರತಿಯೊಂದನ್ನು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೋಡುತ್ತೀರಿ. ನಮ್ಮ ಜೀವನವೇ ಭಾವನಾ ಪ್ರಧಾನವಾದುದು. ಆದುದರಿಂದ ನೀವು ಸಭ್ಯ ಸಮಾಜದಲ್ಲಿ ಎಷ್ಟೋ ಸಲ ಹೊಂದಿಕೊಳ್ಳಲಾರಿರಿ. ನಿಮ್ಮ ಔಚಿತ್ಯಗಳ ಪ್ರಜ್ಞೆ ಸರಿಯಾಗಿ ಬೆಳೆದಿರುವುದಿಲ್ಲ. ನೀನು ಇನ್ನೂ ಅದನ್ನೇ ಯೋಚಿಸುತ್ತಿದ್ದೀಯಾ? ನಾನು ಕೇಳಿದೆ. ಇಲ್ಲ, ಸುಮ್ಮನೆ ಹಾಗಂದೆ. ನಮ್ಮಲ್ಲಿ ಅತಿ ಭಾವುಕತೆಯ ದೋಷವಿದ್ದರೂ ನೀವು ನಮ್ಮನ್ನು ಯಾಕೆ ಮೆಚ್ಚುತ್ತೀರಿ? ನಿಮ್ಮ ಈ ದೋಷವೇ ಒಂದು ಆಕರ್ಷಣೆ. ಪತಿ, ನಾನು ನೀನು ಸೇರಿದ್ದಾಗ ಇನ್ನೂ ತರ್ಕ ಮಾಡಬಾರದು. ತಿಳಿಯಿತೆ? ಮತ್ತೆ ಒಂದು ಬಿಸ್ಕಸ್ ತಿಂತೀಯಾ? ಒಂದೊಂದಷ್ಟು ಟೀ ಮಾಡಿ ತರ್ತೀನಿ ತಾಳು, ನನಗೆ ಆಯಾಸವಾಗಿದೆ ಎಂದು ಮಾರ್ಮಿಕವಾಗಿ ನಕ್ಕು ಟ್ರೇ ತೆಗೆದುಕೊಂಡು ಅಡಿಗೆಯ ಕೋಣೆಗೆ ಹೋಗಿ ಮತ್ತೆ ಬಾಗಿಲು ಮುಚ್ಚಿಕೊಂಡಳು. ಅವಳು ಪುನಃ ಬಾಗಿಲು ತೆರೆದು ಟೀಯ ಟ್ರೇ ತೆಗೆದುಕೊಂಡು ಬರುವ ವೇಳೆಗೆ 1/4 ಗಂಟೆಯಾಗಿತ್ತು. ನಾನು ಶಾಂತವಾದ ಸಮುದ್ರವನ್ನೇ ನೋಡುತ್ತಾ ಕುಳಿತಿದ್ದೆ. ದೂರದ ಹಡಗುಗಳು ಮತ್ತೆ ಓಲುತ್ತಿದ್ದವು. ಪುನಃ ಸಮುದ್ರಕ್ಕೆ ಬರಲು ಉಬ್ಬರ ಬರಬಹುದು. ಕಾಲನಿಯ ಉಬ್ಬರವಿಲ್ಲದಿದ್ದರೂ ಪಶ್ಚಿಮದ ಕಡೆಗೆ ಬೀಸುವ ಗಾಳಿ ಅಲೆಗಳು ಎದ್ದು ನಿಧಾನವಾಗಿ ಪುನಃ ಗೋಡೆಗೆ ಬಳಿಯಲು ಪ್ರಾರಂಭಿಸಿದವು. ಇಬ್ಬರು ಬಿಸ್ಕತ್ತು ತಿಂದು ಟೀ ಮುಗಿಸಿದ ಮೇಲೆ ಅವಳು ತನಗೆ ಹೇಳಿಕೊಳ್ಳುವಂತೆ, ವೈಯಕ್ತಿಕವಾಗಿ ಪರಸ್ಪರ ದೂರವಿರುವುದು ಒಂದು ವಿಧಕ್ಕೆ ಯಾವಾಗಲೂ ಸ್ಪೃಹಣೀಯ, ಆದರೆ ಅದರಿಂದ ಜೀವನ ತುಂಬುವುದಿಲ್ಲ ಅಲ್ಲವೇ ಎಂದಳು. ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ ಪತಿ, ನೀನು ಈಗ ಸುಳ್ಳು ಹೇಳುತ್ತಿದ್ದೀಯಾ? ನನ್ನ ಮಾತು ನನಗೆ ತಿರುಗಿಸುವ ಸಿಟ್ಟಿನ ರೀತಿ ಇದು. ಈ ಮಾತು ನಿನಗಲ್ಲದೆ ಮತ್ತೆ ಯಾರಿಗೆ ಅರ್ಥವಾದೀತು? ಸಮುದ್ರದ ನೀರು ದಡವನ್ನು ಕರಗಿಸಿ ಹಾಕುವಂತೆ ವೈಯಕ್ತಿಕತೆಯ ಗೋಡೆಯನ್ನು ಕರಗಿಸಿ ವ್ಯಕ್ತಿತ್ವದೊಳಗೆ ಪ್ರವೇಶಿಸುವ ಶಕ್ತಿಯು ನಿನ್ನಂತೆ ಎಷ್ಟು ಜನಕ್ಕಿದೆ? ಆದರೆ ಅಂತಹ ಕ್ಷಣಗಳಲ್ಲಿ ಮನಸ್ಸಿಗೆ ಮುಜುಗರವಾಗುತ್ತೆ. ಗೋಡೆಯು ನಿಂತಿರುವುದೇ ಸಹನೀಯ ಅನ್ನಿಸುತ್ತೆ. ಹೋಗಲಿ ಆ ಮಾತು ಬೇಡ. ಎಲ್ಲಿ ನಿನ್ನ ಕೈ ಕೊಡು ಎಂದು ನನ್ನ ಬಲಹಸ್ತವನ್ನು ನೋಡಲು ಪ್ರಾರಂಭಿಸಿದಳು. ಇದೇನು ಹಸ್ತಸಾಮುದ್ರಿಕೆಯೇ ಎಂದು ಕೇಳಿದೆ. ಕೀರೋ ಓದಿದ್ದೀನಿ. ಇದೊಂದು ಹಾಬಿ ನನಗೆ. ನಿನಗೆ ಒಳ್ಳೆ ಸಂಸಾರದ ಗೆರೆ ಇದೆ, ಅಭಿನಂದನೆಗಳು ಎಂದು ಆಂಗ್ಲ ಸಿನಿಮಾದ ನಾಯಿಕೆಯರು ನಗುವಂತೆ ನಕ್ಕು ಹೇಳಿದಳು. ಈ ರೆಬೆಲಳನ್ನು ಯಾವಾಗ ಮರೆಯುತ್ತೀಯೋ ಯಾರಿಗೆ ಗೊತ್ತು. ನಾನು ಯಾವ ಮಾತನ್ನು ಆಡಲಿಲ್ಲ. ನಾನು ಅಲ್ಲಿಂದ ಹೊರಡುವ ವೇಳೆಗೆ ರಾತ್ರಿ 9:30 ಗಂಟೆಯಾಗಿತ್ತು. ನನ್ನನ್ನು ಕಳಿಸಲೆಂದು ಮ್ಯೂಸಿಯಂ ಹತ್ತಿರ ಬಸ್ ಸ್ಟ್ಯಾಂಡಿನವರೆಗೂ ಬಂದಳು. ಮನೆಯ ಗುರುತಾಯ್ತಲ್ಲ, ಇನ್ನು ನನ್ನಿಂದ ಕರೆಸಿಕೊಳ್ಳದೆ ನೀನು ಬರಬೇಕು. ಸಂಜೆ ಹೊತ್ತು ಅನುಕೂಲ. ಆಫೀಸ್ನಲ್ಲಿ ನನ್ನ ಹೆಸರಿಗೆ ಫೋನ್ ಮಾಡಿ ಮೊದಲೇ ತಿಳಿಸಿದರೆ ಒಳ್ಳೆಯದು ಎಂದು ಕೈಕುಲುಕಿ ಬೈ ಬೈ ಎಂದು ಹೇಳಿ ಹಿಂದಿರುಗಿದಳು. ಮನೆಯಲ್ಲಿ ವಿಶ್ವ ಆಗಲೇ ಮಲಗಿದ್ದ. ಹೊಸ ಯಾವುದೋ ಹಿಂದಿ ಕಾದಂಬರಿಯನ್ನು ಓದುತ್ತಿದ್ದಳು. ನನಗೆ ಹಸಿವು ತೋರದಿದ್ದರೂ ಹೊಟ್ಟೆ ತುಂಬಿರಲಿಲ್ಲ. ಊಟ ಮಾಡಿದೆ. ನೀವು ಯಾಕೆ ತಡ ಮಾಡಿದಿರಿ, ಎಲ್ಲಿಗೆ ಹೋಗಿದ್ದೀರಿ ಎಂದು ಗಂಡನನ್ನು ಸಿಡುಕಿನಿಂದ ಕೇಳುವ ಹೆಂಗಸರ ಜಾತಿಯವಳಲ್ಲ ವಸು. ಊಟ ಮಾಡಿ ಮಲಗಿದೆ. ಸುಮಾರು 15 ದಿನಗಳಲ್ಲಿ ನನಗೆ ಜೋಗದ ನೆನಪು ಬಂತು. ಅಲ್ಲಿ ಬರೆದು ಅಸಮರ್ಪಕವಾಗಿ ಇಟ್ಟಿದ್ದ ಕ್ಯಾನ್ವಾಸ್ಗಳನ್ನು ವಸುವೆ ಸುರಕ್ಷಿತವಾಗಿ ಇಟ್ಟಿದ್ದಳು. ಅದನ್ನು ತೆಗೆಸಿ ನೋಡಬೇಕು ಎನಿಸಿತು. 2 ದಿನ ಅದನ್ನು ಪರೀಕ್ಷಿಸುತ್ತಿದ್ದೆ. ಮಾರನೆಯ ದಿನ ಹೊಸದಾಗಿ ಜೋಗದ ಚಿತ್ರ ಬರೆಯಬೇಕೆನಿಸಿತು. 1-2 ಗಂಟೆಗಳಲ್ಲಿ ಅದು ಅದಮ್ಯವಾದ ಅಭಿವ್ಯಕ್ತಿಯ ಮೊರೆಯಾಗಿ ಬೆಳೆಯಿತು. ಮಾಡುತ್ತಿದ್ದ ಜಾಹೀರಾತಿನ ಕೆಲಸವನ್ನು ತೆಗೆದಿಟ್ಟು ದೊಡ್ಡ ಕ್ಯಾನ್ವಾಸಿನ ಸ್ಟ್ಯಾಂಡಿಗೆ ಹೊಂದಿಸಿ ಪಿನ್ನು ತಗಲಿಸಿ ಜಲಪಾತವನ್ನು ಕಲ್ಪಿಸಿಕೊಂಡೆ. ಹಳೆಯ ಚಿತ್ರವನ್ನು ಮತ್ತೆ ನೋಡಲಿಲ್ಲ. ಹಿನ್ನೆಲೆಯಲ್ಲಿ ಚಂದ್ರನಿರುವ ಬೆಳಗುವ ಆಕಾಶ, ಅದರ ಕೆಳಗೆ ಬೆಳದಿಂಗಿನಲ್ಲಿ ಕಪ್ಪಾಗಿ ಕಾಣುವ ಹಸಿರು ಕಾಡನ್ನು ಹೊದೆದ ಗುಡ್ಡದ ಏರು, ಅದರ ಕೆಳಗೆ ಎರಡಾಗಿ ಸೀಳಿದ ಭಾರಿಯಾದ ಪರ್ವತದ ಸೀಳಿನೊಳಕ್ಕೆ ನದಿಯು ಬೀಳುತ್ತಿದೆ. ನೀರಿನ ನೊರೆಯ ಸ್ಪಂದನದಲ್ಲಿ ಅವುಗಳ ಅಂತರದಲ್ಲಿ ತೆಳುವಾಗಿ ಕಾಣುವ ಶೂನ್ಯ ಪ್ರದೇಶದಲ್ಲಿ ಸಹ ಶಕ್ತಿಯು ಪ್ರಕಟವಾಗುತ್ತಿದೆ. ಪ್ರಪಾತಕ್ಕೆ ಬೀಳುವ ಧಾರೆಯಲ್ಲಿ ಲಯವಿದೆ. ಅದು ಪ್ರಪಾತವನ್ನು ಮುಟ್ಟಿ ಭೂಮಿಯನ್ನು ಒಂದಾಗುತ್ತದೆ. ಇಡೀ ಚಿತ್ರದಲ್ಲಿ ಜೋಗದ ಸೃಷ್ಟಿ ಶಕ್ತಿಯು ಲಯಪೂರ್ಣವಾಗಿ ಪ್ರಕಟವಾಗಿದೆ. ಬೆರಳುಗಳು ಕಲ್ಪನೆಯ ಸಾಧನವು ಕೆಲಸ ಮಾಡಿದವು. ಇಡೀ ಚಿತ್ರದ ವರ್ಣ, ರೇಖೆ ಮತ್ತು ರಾಶಿ ವಿನ್ಯಾಸದಲ್ಲಿ ಸಾಂಗತ್ಯವೂ ಸಾಧಿಸಿತು. ಬೆಳಗಿನ 9 ಗಂಟೆಗೆ ಪ್ರಾರಂಭಿಸಿದ ಚಿತ್ರವನ್ನು ಸಂಜೆ 4:15 ವೇಳೆಗೆ ಬರೆದು ಮುಗಿಸಿದೆ. ನಡುವೆ 1 ನಿಮಿಷದ ವಿಶ್ರಾಂತಿಯನ್ನು ಸಹ ತೆಗೆದುಕೊಳ್ಳಲಿಲ್ಲ. ನನಗೆ ಒಂದು ವಿಧವಾದ ಸಾರ್ಥಕತೆಯು ಅನುಭವವಾಯಿತು. ನನ್ನಲ್ಲಿದ್ದ ಸೃಷ್ಟಿ ಶಕ್ತಿಯ ಕಲಾವಿದನು ಸತ್ತಿಲ್ಲ, ಬದುಕಿದ್ದಾನೆ. ಜೀವನವು ನಿಸ್ಸಾರ್ಥಕ ಸ್ಥಿತಿಯಲ್ಲ ಎಂಬ ಭಾವನೆಯೊಡನೆ ಕುಂಚವನ್ನು ಕೆಳಗಿಟ್ಟೆ. ವಸು ಮನೆಯಲ್ಲಿ ಇರಲಿಲ್ಲ. ವಿಶ್ವ ಇನ್ನೂ ಬಂದಿರಲಿಲ್ಲ. ನಾನು ಚಿತ್ರ ಬರೆಯುವಾಗ ವಸು 2 ಸಲ ಬಂದು ನೋಡಿಕೊಂಡು ಹೋಗಿದ್ದದ್ದು ನನ್ನ ಅರಿವಿಗೆ ಬಂದಿತ್ತು. 1 ಸಲ ಟೀ ತಂದಿದ್ದಿರಬಹುದು. ನಾನು ಕೆಲಸದಲ್ಲಿ ಮಗ್ನನಾಗಿರುವಾಗ ಟೀ ಕುಡಿಯಿರಿ ಎಂದು ಸಹ ಅವಳು ಬಾಯ್ಬಿಟ್ಟು ಹೇಳುವುದಿಲ್ಲ. ನನಗೆ ಮನೆಯಲ್ಲಿ ಇರಲು ಸಾಧ್ಯವಾಗಲಿಲ್ಲ. ಚರಟು ಹಾಕಿಕೊಂಡು ಮೆಟ್ಟಿಲನ್ನು ಸುತ್ತಿ ಇಳಿದು
ಕೆಳಗಿನ ನಾಡಗೌಡರ ಮನೆಯಲ್ಲಿದ್ದ ವಸುವಿಗೆ ಮೇಲೆ ಬೀಗ ಹಾಕಿಲ್ಲ ನೋಡಿಕೋ ಎಂದು ಹೇಳಿ ಮನೆಯ ಮುಂದಿನ ಅಂಗಳದ ಸಿಮೆಂಟಿನ ಕಟ್ಟೆ ದಾಟಿ ಬಲಭಾಗದ ಪುಟ್ಟ ಬಾಗಿಲಿನಿಂದ ಇಳಿದು ಸಮುದ್ರದ ಮರಳಿನ ಮೇಲೆ ನಡೆದೆ. ಸಮುದ್ರದಲ್ಲಿ ಉಬ್ಬರವಿರಲಿಲ್ಲ. ಇನ್ನು ಯಾರೂ ಸಂಜೆಯ ತಿರುಗಾಟಕ್ಕೆ ಅಲ್ಲಿ ಬಂದಿರಲಿಲ್ಲ. ನಾನು ಯಾವ ಗುರಿಯೂ ಇಲ್ಲದೆ ಮರಳಿನ ಮೇಲೆ ವರ್ಲಿಯ ಕಡೆಗೆ 1 ಮೈಲಿ ನಡೆದೆ. ಮತ್ತೆ ಮನೆಯ ಕಡೆಗೆ ಹಿಂದಿರುವಾಗ ಮನಸ್ಸು ನಮ್ಮ ಮನೆಯ ಮುಂದಿನ ಸಮುದ್ರವನ್ನು ರೆಬೆಲೋಳ ಮನೆಯ ಮುಂದಿನ ಹಿಂದಿನ ಸಮುದ್ರವನ್ನು ಹೋಲಿಸುತ್ತಿತ್ತು. ಇವೆರಡು ಒಂದೇ ನೀರಿನ ವಿಸ್ತಾರದ 2 ಪಾರ್ಶ್ವಗಳು ಮಾತ್ರ. ಇವುಗಳಲ್ಲಿ ವ್ಯತ್ಯಾಸವೇನಿದೆ? ಒಂದು ಬಂದರು, ಮತ್ತೊಂದು ಸಮುದ್ರದ ಸ್ವಾಭಾವಿಕ ದಡ. ಇಷ್ಟೇ, ಹೆಚ್ಚು ವ್ಯತ್ಯಾಸವಿಲ್ಲ. ಆದರೆ ಇದು ಕಡಿಮೆ ವ್ಯತ್ಯಾಸವೇ. ಮತ್ತೆ ಮರಳಿನ ಮೇಲೆ ನಡೆದು ಸಿಮೆಂಟ್ ಕಟ್ಟೆಯ ಹತ್ತಿ ಸುತ್ತಿ ಮೆಟ್ಟಲುಗಳನ್ನು ಏರಿ ಮನೆ ಪ್ರವೇಶಿಸುವಾಗ ಸಂಜೆ 7ರ ಸಮಯ. ವಿಶ್ವ ಕೆಳಗಿನ ಮನೆಯಲ್ಲಿದ್ದಾನೆಂದು ತೋರುತ್ತದೆ. ವಸು ರಾತ್ರಿ ಅಡಿಗೆ ಮಾಡುತ್ತಿದ್ದಳು. ನಾನು ಕೇಳಿದೆ, ವಸು, ಜಲಪಾತದ ಚಿತ್ರ ಬರೆದಿದ್ದೇನೆ, ನೋಡಿದೆಯಾ? ನಿನಗೆ ಹೇಗನ್ನಿಸುತ್ತದೆ ಹೇಳು. ಕವಿನ ಉರಿ ಕಡಿಮೆ ಮಾಡಿ ಶಬ್ದ ಕೇಳಿದಿರಲೆಂದು ಅಡುಗೆ ಮನೆಯ ಬಾಗಿಲು ಹಾಕಿಕೊಂಡು ನನ್ನ ಹಿಂದೆಯೇ ಬಂದು ಚಿತ್ರದ ಮುಂದೆ ನಿಂತು ಅವಳು ಹೇಳಿದಳು, ಚಿತ್ರವೇನೋ ಸರಿ, ಅದರಲ್ಲಿ ಶಕ್ತಿ ಇದೆ, ಉದ್ದ ಅಗಲಗಳ ಹೊಂದಾಣಿಕೆ ಇದೆ. ನೀವು ಜೋಗದಲ್ಲಿ ಬರೆದುದಕ್ಕಿಂತ ಉತ್ತಮ. ಆದರೆ ಇದರಲ್ಲಿ ಕೇವಲ ಶಕ್ತಿಯ ಪ್ರಕಟಣೆ ಆಗಿದೆಯೇ ವಿನ ಶಕ್ತಿಯು ಲಯಪೂರ್ಣವಾದಾಗ ಮೂಡಬೇಕಾದ ಶಾಂತಿ ಹುಟ್ಟಿಲ್ಲ. ನೀವು ಆರಿಸಿರುವ ಬಣ್ಣಗಳ ಜೋಡಿಯೇ ಅಶುದ್ಧವೇನೋ ಎನ್ನಿಸುತ್ತದೆ. ನನ್ನೊಳಗೆ ಸೂಕ್ಷ್ಮವಾಗಿ ಒಂದು ಸಲ ಬೆಚ್ಚಿದೆ. ಬಲು ಸೂಕ್ಷ್ಮವಾಗಿ ಮೈಯು ಜುಮ್ಮೆಂದಿತು. ಪರೀಕ್ಷಿಸಲೆಂದು ವಸುವಿನ ಮುಖವನ್ನು ಒಮ್ಮೆ ಗಮನಿಸಿ ನೋಡಿದೆ. ಅವಳು ಚಿತ್ರವನ್ನೇ ನೋಡಿದಳು. ಅವಳ ಮಾತಿನಲ್ಲಿ ಯಾವ ಅಂತರಾರ್ಥವೂ ಇಲ್ಲವೆಂದು ನನ್ನ ಮನಸ್ಸಿಗೆ ಖಚಿತವಾಯಿತು. ಅವಳು ಕೇವಲ ಚಿತ್ರವಿಮರ್ಶೆ ಮಾಡುತ್ತಿದ್ದಳು. ಮತ್ತೆ 5 ನಿಮಿಷದ ನಂತರ ಅವಳೇ ಅಂತ್ಯದಲ್ಲಿ ಶಾಂತ ಎಂಬ ಧ್ವನಿ ಇದರಲ್ಲಿ ಕಾಣುವುದಿಲ್ಲ ಎಂದು ಹೇಳಿ ನನ್ನ ಮುಖವನ್ನು ನೋಡಿದಳು. ನನ್ನ ಮುಖದ ಮೇಲೆ ಯಾವ ದ್ವಂದ್ವವನ್ನು ಕಂಡಳು, ಚಿಂತೆಯನ್ನು ಕಂಡಳು ಅಥವಾ ನಿರಾಶೆಯನ್ನು ಗುರುತಿಸಿದಳು. ಹತ್ತಿರ ಬಂದು ಬಿಗಿಯಾಗಿ ನನ್ನ ಕೈ ಹಿಡಿದುಕೊಂಡು ನನಗೆ ತಿಳಿದುದನ್ನು ಹೇಳಿದೆ. ಇದಕ್ಕಿಂತ ಹೆಚ್ಚಿನದನ್ನು ನಿಜವಾದ ಕಲೆಯನ್ನು ಸೃಷ್ಟಿಸುವ ಶಕ್ತಿ ನಿಮಗಿದೆ. ಈ ಬೊಂಬೈಯಲ್ಲಿ ಯಾರೂ ಇದಕ್ಕಿಂತ ಹೆಚ್ಚಿನದನ್ನು ಸೃಷ್ಟಿಸಲಾರರು. ಇಷ್ಟೇ ನಮಗೆ ತೃಪ್ತಿ ಎಂದು ಅಂತಃಕರಣ ತುಂಬಿದ ಧ್ವನಿಯಲ್ಲಿ ಸಾಂತ್ವನ ಹೇಳಿದಳು. ನನ್ನ ಮನಸ್ಸು ಅವಳ ಮಾತನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿತು. ಒಳಗೆ ಬನ್ನಿ, ಸ್ಟೂಲಿನ ಮೇಲೆ ಕುಳಿತುಕೊಂಡು ಮಾತನಾಡುತ್ತಾ ಅಡಿಗೆ ಮಾಡ್ತೀನಿ ಎಂದು ನನ್ನನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋದಳು. ಆ ದಿನ ವಿಶ್ವನು ವಸುವು ಬೇಗ ಮಲಗಿಕೊಂಡು ಬಿಟ್ಟರು. ನನಗೆ ನಿದ್ರೆ ಬರುವ ವೇಳೆಗೆ ಮಧ್ಯರಾತ್ರಿ ಕಳೆಯುತ್ತಿತ್ತು. ಮನಸ್ಸು ರೆಬೋಲೋಳನ್ನೇ ಯೋಚಿಸುತ್ತಿತ್ತು. ಅವಳ ಸ್ವಭಾವವನ್ನು ನನ್ನಲ್ಲಿ ನಾನೇ ಸರಿಯಾಗಿ ಚಿತ್ರಿಸಿಕೊಳ್ಳುತ್ತಿದ್ದೆ. ಅವಳನ್ನು ವಿದ್ಯುತ್ ರೈಲ್ವೆ ಎಂಜಿನಿಗೆ ಹೋಲಿಸಬಹುದು. ಕಸವಿಲ್ಲ, ಮಸಿ ಇಲ್ಲ, ಇಜ್ಜಿಲು, ಎಂಜಿನ್ನ ಹೊಗೆ ಇಲ್ಲ, ಚೊಕ್ಕ, ಶುಭ್ರ, ಚಲಿಸಬೇಕಾದರೆ ನಿಧಾನವಿಲ್ಲ. ಸ್ವಿಚ್ ಒತ್ತಿದ ತಕ್ಷಣ ವೇಗ ಪಡೆದು ಓಡುತ್ತದೆ. ಬೇಡವಾದಾಗ ಅಷ್ಟೇ ವೇಗದಿಂದ ನಿಲ್ಲಿಸಲೂಬಹುದು. ನನ್ನ ಹೋಲಿಕೆ ಪೂರ್ತಿಯಾಗಿ ಸಮರ್ಪಕವಾಗಲಿಲ್ಲ. ಅವಳು ಒಂದು ಹಾರ್ಮೋನಿಯಂ ಇದ್ದಂತೆ. ತಂಬೂರಿಯನ್ನಾದರೆ ಶ್ರುತಿ ಮಾಡಲು ಗಂಟೆಗಟ್ಟಲೆ ಕಾಲವೇ ಹಿಡಿದಿತ್ತು. ಎಷ್ಟೋ ದಿನ ಎಷ್ಟು ಯತ್ನಿಸಿದರೂ ತಂಬೂರಿಯು ಶ್ರುತಿಯಾಗುವುದೇ ಇಲ್ಲ. ಒಮ್ಮೆ ಶ್ರುತಿಯಾಗಿ ನಾದ ಸೃಜಿಸಲು ಮೊದಲು ಮಾಡಿದರೆ ಅದು ಅನಂತ ಭಾವವನ್ನೇ ಕೊಡುತ್ತದೆ. ಹಾರ್ಮೋನಿಯಂಗೆ ಶ್ರುತಿ ಮಾಡುವ ಅಗತ್ಯವಿಲ್ಲ. ತಿದಿ ಒತ್ತಿದ ತಕ್ಷಣ ಹಾಡುತ್ತದೆ. ಅದರ ಧ್ವನಿಯಲ್ಲಿ ಬಲವಿದೆ, ಭರಾಟೆ ಇದೆ, ಉದ್ರೇಕಗಳಿವೆ. ಅಲ್ಲದೆ ಅದು ನಾವು ಕೇಳಿದ ಸ್ವರವನ್ನು ನಮಗೆ ಬೇಕಾದಷ್ಟು ಜೋರಿನಿಂದ ನುಡಿಯಬಲ್ಲದು. ನನ್ನ ಹೋಲಿಕೆಗಳು ಅಸಮರ್ಪಕವಾದವು. ಒಂದು ಮಾನವ ವ್ಯಕ್ತಿಯನ್ನು ಯಾವುದಾದರೂ ಒಂದು ವಸ್ತುವಿನೊಡನೆ ಹೋಲಿಸಿ ಅದರಂತೆ ಇದೆ ಎಂದು ಹೇಳುವುದು ಪ್ರಸ್ವಾರ್ಥದ ಮಾತು. ಆದರೂ ಹೋಲಿಕೆಯಿಂದಲೇ ಅದಕ್ಕೆ ಅರ್ಥಕ್ಕೆ ಸ್ಪಷ್ಟತೆ ಮೂಡುವುದು. ಯಾರೋ ದೂರದಲ್ಲಿ ಹಾರ್ಮೋನಿಯಂನಲ್ಲಿ ಶಾಸ್ತ್ರೀಯ ಸಂಗೀತ ನುಡಿಸುತ್ತಿದ್ದಂತೆ ನನಗೆ ಆ ದಿನ ನಿದ್ರೆ ಹತ್ತಿದ ಮೇಲೂ ಕೇಳುತ್ತಿತ್ತು. ಕೆಳಗಿನ ಮನೆಯ ಡಾಕ್ಟರ್ ನಾಡಗೌಡರ ಹತ್ತಿರ ಮಾತನಾಡಿದಿರಾ ಎಂದು ವಸು 2-3 ದಿನ ಕೇಳಿದಳು. ನಾನು ನಾಡಗೌಡರು ಇತ್ತೀಚೆಗೆ ಹೆಚ್ಚಾಗಿ ಭೇಟಿಯಾಗುತ್ತಿರುತ್ತೇವೆ. ಆತ ಒಳ್ಳೆಯ ಸ್ವಭಾವದವರು ಅನ್ನಿಸುತ್ತದೆ. ಆದರೆ ಅವರ ಮಾತುಗಳು, ಕಥೆಗಳಲ್ಲಿ ಒಂದು ವಿಧವಾದ ವೈಜ್ಞಾನಿಕ ಅವೈಯಕ್ತಿಕತೆ ಹಿಡಿತ ಕಾಣುತ್ತದೆ. ಎಂತಹ ಸಾಮಾಜಿಕ ಸಂಗತಿಗಳನ್ನು ಮಾತನಾಡುವಾಗಲೂ ಉದಾಹರಣೆಗೆ ABCಗಳು ಎನ್ನುತ್ತಾರೆಯೇ ವಿನಃ ಆ ವ್ಯಕ್ತಿಗಳ ಹೆಸರು, ಕುಲ, ಕೊನೆಗೆ ಲಿಂಗವನ್ನಾಗಲಿ ನಿರ್ದೇಶಿಸುವುದಿಲ್ಲ. ಅವರೊಡನೆ ಅವರ ಅತ್ಯಂತ ವೈಯಕ್ತಿಕ ವಿಷಯವಾದ ಸಂತಾನದ ಬಗೆಗೆ ಮಾತನಾಡುವುದು ಹೇಗೆ? ಒಂದು ದಿನ ಆ ಕಾಲೇಜಿಗೆ ರಜೆ ಇದ್ದಿರಬೇಕು. ಮೆಟ್ಟಿಲುಗಳನ್ನು ಹತ್ತಿ ನಮ್ಮ ಮನೆಗೆ ಬಂದರು. ನನಗೂ ಕೆಲಸ ಮಾಡುವ ಲವಲವಿಕೆ ಇರಲಿಲ್ಲ. ನಮಗೆ ಟೀ ಕೊಟ್ಟು ವಸು ಚೀಲ ಹಿಡಿದು ವಿಶ್ವನ ಜೊತೆಗೆ ಅಂಗಡಿಗೆಂದು ಮೆಟ್ಟಿಲುಗಳನ್ನು ಹಿಡಿದು ಹೋದಳು. ಈ ದಿನ ಹೇಗಾದರೂ ಆ ಮಾತು ಪ್ರಾರಂಭಿಸಬೇಕೆಂದು ನಾನು ನಾಡಗೌಡರನ್ನು ಕೇಳಿದೆ. ಜನನ ನಿಯಂತ್ರಣದ ಬಗೆಗೆ ನಿಮ್ಮ ವಿಚಾರವೇನು? ಅದೇ ನನ್ನ ಇಷ್ಟು ದಿನದ ಸಂಶೋಧನೆಯ ವಿಷಯ. ಆದರೆ ನಾನು ಪಶುಗಳಿಗೆ ಸಂಬಂಧಿಸಿದ ಸಂಶೋಧನೆ ಮಾಡುತ್ತಿದ್ದೇನೆ. ಪಶುಗಳಲ್ಲಿ ಯಾವುದು ನಿಜವೋ ಅದು ಮನುಷ್ಯನಿಗೂ ಅನ್ವಯಿಸುತ್ತದೆ. ನಾಡಗೌಡರು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ನಡುವೆ ಒಮ್ಮೊಮ್ಮೆ ಕನ್ನಡವನ್ನು ಬಳಸುತ್ತಿದ್ದರು. ಅದು ಅವೈಯಕ್ತಿಕ ದಾಟಿಗೆ ಮಾತುಗಳಿಗೆ ಇಂಗ್ಲಿಷ್ ಹೆಚ್ಚು ಸ್ವಾಭಾವಿಕವಾಗಿ ಕಾಣುತ್ತಿತ್ತು. ನಿಮ್ಮ ಸಂಶೋಧನೆಯ ವಿಷಯವೇನು? ನನಗೂ ಆಸ್ತೆ ಇದೆ ಹೇಳಿ ಎಂದು ಕೇಳಿದೆ. ಹೌದು, ಕಲಾವಿದರು ವಿಜ್ಞಾನದಲ್ಲಿ ಆಸ್ತೆ ಇಟ್ಟುಕೊಂಡಿರೋದು ಚಲೋ. ಅಂದ್ರೆ ನಾನು ಸಂಶೋಧನೆ ಮಾಡುತ್ತಿರುವುದು ಪಶು ಸೃಷ್ಟಿಯ ವಿಧಾನದ ವಿಷಯ. ಅನಿಮಲ್ ಜೆನೆಟಿಕ್ಸ್ ಅಂತ ಇಂಗ್ಲಿಷ್ನಾಗ ಅಂತಾರ. ನಮ್ಮದು ಪಶುವೈದ್ಯ
ಪಶುಪಾಲನೆಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಹೆಚ್ಚಾಗಿ ಎಮ್ಮೆ, ಆಕಳು, ಕುರಿ, ನಾಯಿ ಇವುಗಳ ವಿಷಯದಲ್ಲಿ ಸಂಶೋಧನೆ ಮಾಡ್ತೀನಿ. ನಿಮ್ಮ ಈ ಸಂಶೋಧನೆಯಿಂದ ಯಾವ ರೀತಿ ಪ್ರಯೋಜನವಾಗುತ್ತೆ ಅದೇ ಹೇಳ್ತೀನಿ. ಈಗ ನಮಗೆ ಹಾಲಿನ ಸಮಸ್ಯೆ ಕಷ್ಟವಾಗಿದೆ. ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಏನೇನು ಸಾಲದು. ನಮ್ಮ ಎಮ್ಮೆ, ಆಕಳುಗಳ ಬ್ಯಾರೆ ದೇಶದವುಗಳಷ್ಟು ಹಾಲು ಕರೆಯೋದಿಲ್ಲ. ಕಾರಣ ಏನಂದ್ರೆ ನಮ್ಮಲ್ಲಿ ಹಾಲಿನ ಜಾತಿಯ ಆಕಳುಗಳನ್ನೇ ಬ್ಯಾರೆ ಮಾಡಿ ಅವುಗಳಲ್ಲೇ ಸಂಯೋಗವಾಗಿ ಸಂತಾನ ಬೆಳೆದರೆ ಹಾಲು ಹಿಂಡುವ ಶಕ್ತಿ ಹೆಚ್ಚಾಗ್ತಾವು. ಈಗ ನಮ್ಮಲ್ಲೂ ಸೂರ್ತಿ, ಮೇಸಾಣಿ, ಜಾಫ್ರಾಬಾದಿ, ಡೆಕ್ಕಣಿ, ಪಂಡರಪುರಿ, ಮುದ್ರಾ ಮೊದಲಾಗಿ ಅನೇಕ ಜಾತಿಯ ಎಮ್ಮೆಗಳಿವೆ. ಅವುಗಳಲ್ಲೆಲ್ಲ ಹಾಲು ಹಿಂಡುವ ಶಕ್ತಿ ಒಂದೇ ಸಮ ಇಲ್ಲ. ಸರಿಯಾದ ವೈಜ್ಞಾನಿಕ ವಿಧಾನದಿಂದ ಹಾಲು ಹಿಂಡುವ ಜಾತಿ ಬೆಳೆಸಿ ನಿಷ್ಪ್ರಯೋಜಕವಾದವು ನಾಶ ಮಾಡಬೇಕು. ಮುಂದುವರಿದ ಪಶ್ಚಿಮ ದೇಶಗಳಲ್ಲಿ ಹೀಗೆ ಮಾಡ್ತಾರು. ಈ ಹಾಲು ಕರೆಯುವ ಜಾತಿನ ಬೆಳೆಸೋ ವಿಧಾನ ಯಾವುದು ಅದೇ ಹೇಳ್ತೀನಿ. ತುಂಬಾ ಹಾಲು ಹಿಂಡುವ ಎಮ್ಮೆಗಳಿಗೆ ಅದೇ ಜಾತಿಯ ಕೋಣಗಳಿಂದ ಗರ್ಭ ಕಟ್ಟಿಸಬೇಕು. ಆ ಜಾತಿಯ ಕೋಣಗಳ ಸಂಖ್ಯೆ ಸಾಲದಾಗಿದೆ. ಆದುದರಿಂದ ಆ ಕೋಣಗಳ ವೀರ್ಯವನ್ನು ಕೃತಕವಾಗಿ ತೆಗೆದು ಸುರಕ್ಷಿತವಾಗಿ ಇಟ್ಟು ಒಮ್ಮೆ ತೆಗೆದ ವೀರ್ಯದಿಂದ ಏನೆಲ್ಲ ಬಂದರೂ 100 ಎಮ್ಮೆಗಳಿಗೆ ಗರ್ಭ ಕಟ್ಟಿಸಬಹುದು ಎಂದು ಪ್ರಾರಂಭಿಸಿ ಅವರು ಪಶುಗಳ ಕೃತಕ ಗರ್ಭ ವಿಧಾನ, ವೀರ್ಯವನ್ನು ಸಂಚಯಿಸಿ ಕೆಡದಂತೆ ಸಂರಕ್ಷಿಸುವ ವಿಧಾನಗಳು, ಅವುಗಳ ಬಗೆಗೆ ಸದ್ಯದಲ್ಲೇ ಸಂಶೋಧನೆಯು ಸಾಧಿಸಿರುವ ಪ್ರಗತಿ ಮೊದಲಾದವನ್ನು ವಿವರಿಸಿದರು. ನನಗೆ ಈ ವಿಷಯದಲ್ಲಿ ಹೆಚ್ಚು ತಿಳುವಳಿಕೆ ಇರಲಿಲ್ಲ. ಅವರು ಹೇಳುವ ಅಂಶಗಳು ಕುತೂಹಲಕಾರಿಯಾಗಿದ್ದವು. ಒಮ್ಮೆ ಒಂದು ಕೋಣದಿಂದ ಒಂದು ಹೋರಿಯಿಂದ ವೀರ್ಯ ತೆಗೆದರೆ ನೈಟ್ರೋಜನ್ ವೇಪರ್ ವಿಧಾನದಿಂದ ಅದನ್ನು ಹಿಮದಂತೆ ಗಡ್ಡೆ ಮಾಡಿ 5-6 ತಿಂಗಳವರೆಗೂ ಇಡಬಹುದಂತೆ. ರೆಫ್ರಿಜರೇಟರ್ನಲ್ಲಿ ಸಹ ಕಾಪಾಡಬಹುದಂತೆ. ಹಾಲಿನ ತಳಿಯು ವರ್ಷಕ್ಕೆ ಒಂದು ಕರುವಿನಂತೆ ಈಯುವಂತೆ ಮಾಡಿ ಅದರ ಸಂಖ್ಯೆಯು ಬೇಗ ವೃದ್ಧಿಯಾಗುವಂತೆಯೂ ಮಾಡಬಹುದಂತೆ. ವರ್ಷಕ್ಕೆ ಒಂದರಂತೆ ಅದು ಈದರೂ ಅದು ವರ್ಷದಲ್ಲಿ 10 ತಿಂಗಳು ಹಾಲು ಕೊಡುವಂತೆ ಮಾಡಬಹುದು. ಅದೆಲ್ಲ ಪಶು ಆಹಾರ ವಿಜ್ಞಾನ ಕೈಯಲ್ಲಿದೆ. ಅಂತ್ಯದಲ್ಲಿ ಇದೆಲ್ಲವೂ ಒಂದು ವಿಧವಾದ ಜೈವಿಕ ರಸಾಯನಶಾಸ್ತ್ರ ಎಂದು ಡಾಕ್ಟರ್ ನಾಗಗೌಡರು ವಿವರಿಸುವಾಗ ಆ ವಿಷಯದಲ್ಲಿ ತಲ್ಲೀನರಾಗಿ ಮಾತನಾಡುತ್ತಿದ್ದರು. ನಾನು ಕೇಳಿದೆ, ನಮಗೆ ಬೇಕಾದ ತಳಿಯನ್ನೇ ಬೆಳೆಸಿದರೆ ಬೇಡವಾದ ತಳಿಯ ಪ್ರಯೋಜನವೇನು? ಅವು ನಿಷ್ಪ್ರಯೋಜಕ. ಮುಂದುವರಿದ ಪಶ್ಚಿಮ ದೇಶಗಳಲ್ಲಿ ಅವುಗಳನ್ನು ಕೊಂದು ಮಾಂಸಕ್ಕಾಗಿ ಉಪಯೋಗಿಸುತ್ತಾರೆ. ಆದರೆ ಅಜ್ಞಾನದ ಮೂಢನಂಬಿಕೆಯ ಈ ದೇಶದಲ್ಲಿ ಪಶುಗಳನ್ನು ಕೊಲ್ಲುವುದು ಪಾಪ ಅನ್ನುತ್ತಾರೆ. ಈ ಮೂಢನಂಬಿಕೆ ಹೋಗುವ ತನಕ ದೇಶ ಮುಂದುವರಿಯುವುದಿಲ್ಲ. ಆದರೆ ಗೋವು ತಾಯಿ ಸಮಾನವಲ್ಲವೇ? ಗೋಹತ್ಯೆ ಪಾಪವಲ್ಲವೇ? ಮಿಸ್ಟರ್ ಪತಿ, ಇದು ಜನಸಾಮಾನ್ಯರ ನಂಬಿಕೆ. ವಿಜ್ಞಾನಿಯಾದ ನಾನು ಇದನ್ನು ತಿರಸ್ಕಾರದಿಂದ ನೋಡುತ್ತೇನೆ. ದನದಿಂದ ನೇಗಿಲು ಎಳೆಸುತ್ತಿದ್ದ ಕಾಲದ ನಂಬಿಕೆಯನ್ನು ಟ್ರಾಕ್ಟರ್ ಯುಗದಲ್ಲಿಯೂ ಇಟ್ಟುಕೊಂಡವರಿಗೆ ಪ್ರಗತಿ ಸಾಧಿಸುವುದಿಲ್ಲ. ದನಗಳು ಇರುವುದು ಹಾಲಿಗೆ, ಮಾಂಸಕ್ಕೆ. ಇವು ಬೇಕಾದುದು ನಮ್ಮ ಶರೀರದ ಪೋಷಣೆಗೆ. ಹಾಲು ಎಂದರೇನು? ಪೂರ್ವಕಾಲದವರ ಮೂಢನಂಬಿಕೆಯು ಹೇಳುವ ಅಮೃತವಲ್ಲ. ಅದು ಸ್ವಾಭಾವಿಕವಾದ ಆಹಾರ ಸರಬರಾಯಿಯ ಒಂದು ಮಾರ್ಗವಷ್ಟೇ. ಆಶ್, ಪ್ರೋಟೀನ್, ಫ್ಯಾಟ್ ಇವೆಲ್ಲವೂ ಪ್ರಕೃತಿಯಲ್ಲಿ ಇರುವವೇ. ಇವುಗಳನ್ನು ಪ್ರಕೃತಿಯಿಂದ ಸ್ವೀಕರಿಸಿ ತಮ್ಮ ಶರೀರದಲ್ಲಿ ರಾಸಾಯನಿಕವಾಗಿ ಪರಿವರ್ತಿಸಿ ಹಾಲನ್ನಾಗಿ ಮಾಡುವುದೇ ಗೋವು. ಅದೊಂದು ರಾಸಾಯನಿಕ ಕ್ರಿಯೆಯು, ಜೈವಿಕ ಸಮಷ್ಟಿ. ಅದನ್ನು ಪುರಾಣಗಳ ಕಲ್ಪನೆಗಳಿಂದ ಭಾವಿಸುವುದು ಕಂದಾಚಾರ ಮಾತ್ರ. ಈ ವೈಜ್ಞಾನಿಕ ವಿಚಾರವು ನನಗೆ ಹೊಸದಲ್ಲ. ಇಂತಹ ಅಭಿಪ್ರಾಯವನ್ನು ನಾನು ಕೆಲವೆಡೆ ಓದಿದ್ದೆ. ಆದರೆ ಅದನ್ನು ಹೀಗೆ ಸಂಪೂರ್ಣ ಶ್ರದ್ಧೆ, ನಂಬಿಕೆಗಳಿಂದ ಮಾತನಾಡುವ ಜೀವಂತ ವ್ಯಕ್ತಿಯನ್ನು ಸ್ವತಃ ಕಂಡಿರಲಿಲ್ಲ. ಅದರಲ್ಲಿಯೂ ಹೀಗೆ ಹೇಳುತ್ತಿರುವ ಡಾಕ್ಟರ್ ನಾಡಗೌಡರು ಹುಟ್ಟಿನಿಂದ ಬ್ರಾಹ್ಮಣರು, ಸಂಪ್ರದಾಯದ ಸಂಸಾರದಲ್ಲಿ ಬೆಳೆದವರು. ಇವರ ತಾಯಿ ಈಗಲೂ ದಿನವೂ ಗೋಪೂಜೆ ಮಾಡದೆ ಬಾಯಿಗೆ ನೀರು ಬಿಡುವವರಲ್ಲವಂತೆ. ಹಾಗೆಂದು ಇವರ ತಾಯಿ ಸುಧಾಬಾಯಿ ವಸುವಿನ ಕೈಯಲ್ಲಿ ಹೇಳುತ್ತಿರುತ್ತಾರಂತೆ. ನಾಡಗೌಡರು ತಮ್ಮ 17ನೇ ವರ್ಷಕ್ಕೆ ಪಶುವೈದ್ಯ ವಿಜ್ಞಾನದ ವ್ಯಾಸಂಗ ಆರಂಭಿಸಿ ಅದರಲ್ಲಿಯೇ ಪದವೀಧರರಾದವರು. ನಂತರ ಮಾಸ್ಟರ್ ಡಿಗ್ರಿ ಸಂಪಾದಿಸಿದ್ದಾರೆ. ಮುಂಬಯಿಯ ವೆಟರ್ನರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾಗಲೇ ತಳಿಗಳ ಉತ್ಪತ್ತಿ ಕುರಿತ ಸಂಶೋಧನೆಗಳನ್ನು ನಡೆಸುತ್ತಿದ್ದರಂತೆ. ನಂತರ ಸ್ವೀಡನ್ ದೇಶಕ್ಕೆ ಹೋಗಿ ಪಶುಗಳ ಕೃತಕ ಗರ್ಭ ವಿಧಾನದಲ್ಲಿ ವಿಶೇಷ ವ್ಯಾಸಂಗ ಮಾಡಿ FRVCS ಪದವಿಯನ್ನೂ ಸಂಪಾದಿಸಿಕೊಂಡು ಬಂದಿದ್ದಾರೆ. ಇನ್ನು ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಇವರು ನಮ್ಮ ಸನಾತನ ಮೌಲ್ಯಗಳನ್ನೇ ವಿರೋಧಿಸುವ ನಂಬಿಕೆಯನ್ನು ಯಾಕೆ ಬೆಳೆಸಿಕೊಂಡಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. ಯಾವುದೋ ಒಂದು ವೈಜ್ಞಾನಿಕವಾದದ ಆಧಾರದ ಮೇಲೆ ನಮ್ಮ ವಿಶ್ವಾಸಗಳನ್ನೇ ತೂರಿ ಬಿಡಬೇಕೆ? ನಾನು ಯೋಚಿಸುತ್ತಾ ಕುಳಿತುದನ್ನು ನೋಡಿ ಅವರು, ಯಾಕ್ರಿ ಸುಮನಾದ್ರಿ ಎಂದರು. ಪಶುಗಳ ವಿಚಾರ ಹೋಗಲಿ, ಮನುಷ್ಯರ ಜನನ ನಿಯಂತ್ರಣದ ಬಗೆಗೆ ನಿಮ್ಮ ಅಭಿಪ್ರಾಯವೇನು? ವಿಜ್ಞಾನದ ಶುದ್ಧ ಅವೈಯಕ್ತಿಕ ಧ್ವನಿಯಿಂದ ಅವರು ಹೇಳಿದರು, ಜನನ ನಿಯಂತ್ರಣವನ್ನು ಆರ್ಥಿಕ ಕಾರಣಕ್ಕಾಗಿ ನಮ್ಮ ದೇಶದ ಜನರು ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಅದು ಒಂದು ಸೀಮಿತ ಕಾರಣ. ನನ್ನ ಅಭಿಪ್ರಾಯವೇ ಬೇರೆ. ನಮಗೆ ಬೇಕಾಗಿರುವುದು ಕೇವಲ ಜನನ ನಿಯಂತ್ರಣವಲ್ಲ, ಜನನ ನಿರ್ದೇಶನ. ಅಂದರೆ ಅಷ್ಟರಲ್ಲಿ ಚೀಲವನ್ನು ಕೈ ಹಿಡಿದು ಬಸ್ಸು ಮೇಲೆ ಬಂದಳು. ಅವಳಿಗೆ ಕೇಳುವಂತೆ ಆ ವಿಷಯವನ್ನು ಚರ್ಚಿಸುವುದು ನನಗೆ ಸಂಕೋಚವಾಯಿತು. ಆದರೆ ನಾಡಗೌಡರು ನಿರ್ವಿಕಾರವಾಗಿ, ನಿಸ್ಸಂಕೋಚವಾಗಿ 4ಕ್ಕೆ 4 ಸೇರಿದರೆ 8 ಎಂದು ಹೇಳುವಷ್ಟು ಸರಳವಾಗಿ ಮಾತನಾಡುತ್ತಿದ್ದಾರೆ. ಬಸುವೆ ಚೀಲವನ್ನು ಅಡುಗೆ ಮನೆಯಲ್ಲಿಟ್ಟು ಪುನಃ ಮೆಟ್ಟಲುಗಳನ್ನು ಹಿಡಿದು ಕೆಳಗೆ ಹೊರಟು ಹೋದಳು. ನಾಡಗೌಡರು ಹೇಳುತ್ತಿದ್ದರು, ಪಶುಗಳಲ್ಲಿ ಒಳ್ಳೆಯ ಮರಿ ಈಯಲು
ಎಲ್ಲ ಹೆಣ್ಣು ಪ್ರಾಣಿಗಳಿಗೂ ಹೇಗೆ ಆರೋಗ್ಯ, ಆನುವಂಶಿಕತೆ ಮೊದಲಾದ ದೃಷ್ಟಿಯಿಂದ ಯೋಗ್ಯವಲ್ಲವೋ, ಎಲ್ಲ ಗಂಡು ಪ್ರಾಣಿಗಳು ಉತ್ತಮ ಮರಿಗಳನ್ನು ಹುಟ್ಟಿಸಲು ಯೋಗ್ಯವಾಗಿಲ್ಲವೋ, ಹಾಗೆಯೇ ಮನುಷ್ಯರಲ್ಲಿಯೂ ಎಲ್ಲಾ ಗಂಡು ಹೆಣ್ಣುಗಳು ಸಮರ್ಥ ತಂದೆ ತಾಯಿ ಆಗಲಾರರು. ಆನುವಂಶಿಕವಾಗಿಯೂ ನಿರೋಗಿಗಳಾಗಿದ್ದು ಮೇಲ್ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಿ ಶರೀರದಾರ್ಢ್ಯದಿಂದ ಇರುವ ಹೆಂಗಸರು ಗಂಡಸರು ಮಾತ್ರ ಮಾತಾಪಿತೃಗಳಾಗಬೇಕು. ಉಳಿದವರು ಮದುವೆಯಾದರೂ ಅವರಿಗೆ ಮಕ್ಕಳಾಗಲೇಬಾರದು. ಎಂದರೆ ದುರ್ಬಲರ, ರೋಗಿಗಳ, ಬುದ್ಧಿಹೀನರ ಸಂತಾನವು ಬೆಳೆಯುವುದಕ್ಕೆ ಅವಕಾಶವನ್ನೇ ಕೊಡಬಾರದು. ನಾನು ಆಶ್ಚರ್ಯದಿಂದ ಅವರ ಮುಖವನ್ನು ನೋಡುತ್ತಾ ಕುಳಿತಿದ್ದೆ. ಅವರು ಸ್ಪಷ್ಟವಾಗಿ ಮಾತನಾಡುತ್ತಿದ್ದರು. ಇಲ್ಲಿ ನಾವು ಎರಡು ಕ್ರಿಯೆಗಳನ್ನು ಪರಸ್ಪರ ಭಿನ್ನವೆಂದು ಗುರುತಿಸಬೇಕು. ಲೈಂಗಿಕ ಕ್ರಿಯೆ ಮತ್ತು ಅದರ ತೃಪ್ತಿಯ ಕ್ರಿಯೆ ಬೇರೆ, ಸಂತಾನದ ಬೆಳವಣಿಗೆಯ ಪ್ರಕ್ರಿಯೆ ಬೇರೆ. ಹಸಿವು ನೀರಡಿಕೆಗಳಂತೆ ಲೈಂಗಿಕ ಆಶೆಯು ಒಂದು ಜೈವಿಕ ಪ್ರವೃತ್ತಿ, ಆದರೆ ಅದರ ಉದ್ದೇಶವು ಸಂತಾನೋತ್ಪತ್ತಿ ಅಲ್ಲ. ನಾನು ಹೇಳಿದ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ಮನುಷ್ಯರನ್ನು ಉಚ್ಚವೆಂದು ನೀಚವೆಂದು ನಾವು ವಿಭಾಗ ಮಾಡಬಹುದು. ಈ ವರ್ಗೀಕರಣದಲ್ಲಿ ನೈತಿಕತೆಯ ಅರ್ಥವು ಸ್ವಲ್ಪವೂ ಇಲ್ಲ. ನೀಚ ಜನರು ಲೈಂಗಿಕವಾಗಿ ಬೇಕಾದ ಸಂತೋಷ ಪಡೆಯಬಹುದು, ಆದರೆ ಅವರ ವೀರ್ಯದಿಂದ, ಹೆಂಗುಸಾದರೆ ಅವಳ ಗರ್ಭದಿಂದ ಸಂತಾನ ಪಡೆಯುವುದನ್ನು ತಡೆಯಬೇಕು. ಉಚ್ಚ ವಿಭಾಗದ ಹೆಂಗಸಿನ ಗರ್ಭದಲ್ಲಿ ಉಚ್ಚ ಜಾತಿಯ ಗಂಡಸಿನ ವೀರ್ಯದಿಂದ ಮಾತ್ರವೇ ಮಕ್ಕಳು ಹುಟ್ಟಬೇಕು. ಈ ವ್ಯವಸ್ಥೆ ಪೂರ್ಣವಾಗಿ ಪ್ರಯೋಗದಲ್ಲಿ ಬಂದರೆ ಮುಂದೆ ಇನ್ನೂ 50 ವರ್ಷಗಳ ನಂತರ ಈ ಭೂಮಿಯಲ್ಲಿ ಒಳ್ಳೆ ಆರೋಗ್ಯವಂತರು, ಬುದ್ಧಿಶಾಲಿಗಳು, ಸುಂದರ ಮೈಕಟ್ಟಿನವರು ಆದ ಗಂಡು ಹೆಣ್ಣೇ ಇರುತ್ತಾರೆ. ರೋಗಿಗಳು, ದಡ್ಡರು, ಅಸಹ್ಯ ಸ್ವರೂಪದವರು ಇರುವುದಿಲ್ಲ. ನೀಚ ವಿಭಾಗದ ಜನರು ತಮ್ಮ ಆಯು ಪ್ರಮಾಣ ಮುಗಿದ ಮೇಲೆ ತಾವಾಗಿಯೇ ಸಾಯುತ್ತಾರೆ. ಪಶುಗಳನ್ನಾದರೆ ಹಿಡಿದು ಸಾಯಿಸಬೇಕು, ಮನುಷ್ಯರನ್ನ ಹಾಗೆ ಮಾಡುವ ಕಾರಣವಿಲ್ಲ. ಉಳಿಯುವವರು ಮತ್ತು ಹುಟ್ಟುವವರು ಕೇವಲ ಉಚ್ಚ ವಿಭಾಗದವರೇ. ಆದರೆ ನೀವು ಹೇಳುವ ಪ್ರಕಾರದಲ್ಲಿ, ನಾನು ಹೇಳುವುದನ್ನು ಪೂರಾ ಕೇಳಿ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಸಂದೇಹಗಳು, ಪ್ರಶ್ನೆಗಳು ನನಗೆ ಅರ್ಥವಾಗುತ್ತವೆ ಎಂದು ನನ್ನನ್ನು ಅರ್ಧಕ್ಕೆ ತಡೆದು ಅವರು ಮುಂದುವರಿಸಿದರು. ಸದ್ಯದ ವ್ಯವಸ್ಥೆಯಲ್ಲಿ ಮದುವೆ ಎಂಬುದು ವಂಶವಿಜ್ಞಾನದ ಯಾವ ನಿರ್ದೇಶವೂ ಇಲ್ಲದೆ ಆಗುತ್ತಿದೆ. ಈಗ ಆಗಿರುವುದಕ್ಕೆ ಒಂದೇ ಮದ್ದು. ಒಂದು ದಾಂಪತ್ಯದಲ್ಲಿ ಗಂಡ ಹೆಂಡತಿ ಇಬ್ಬರು ಆನುವಂಶಿಕವಾಗಿ ಪರೀಕ್ಷಿಸಲ್ಪಡಬೇಕು. ಇಬ್ಬರೂ ನೀಚ ವಿಭಾಗಕ್ಕೆ ಸೇರಿದವರಾದರೆ ಅವರಿಗೆ ಮಕ್ಕಳಾಗಬಾರದು. ಗಂಡನು ಉಚ್ಚ ವಿಭಾಗಕ್ಕೆ ಸೇರಿ ಹೆಂಡತಿಯು ನೀಚ ವಿಭಾಗದವಳಾದರೂ ಅವರಲ್ಲಿ ಸಂತತಿಗೆ ಅವಕಾಶವಿರಬಾರದು. ಆದರೆ ಆ ಗಂಡಸಿನ ವೀರ್ಯವನ್ನು ತೆಗೆದು ಅದನ್ನು ಬೇರೊಬ್ಬ ಉಚ್ಚ ಹೆಂಗಸಿನ ಗರ್ಭದಲ್ಲಿ ಸಂತಾನೋತ್ಪತ್ತಿಗೆ ಕೊಡಬಹುದು. ಹೆಂಡತಿಯು ಉಚ್ಚ ವಿಭಾಗದವಳಾದರೆ, ಗಂಡನು ನೀಚನಾದರೆ ಆ ಹೆಂಗಸು ಗಂಡನೊಡನೆ ಸಂಸಾರ ಮಾಡಿಕೊಂಡಿರಲಿ. ಆದರೆ ಅವರಿಗೆ ಸಂತಾನ ಬೇಕೆನಿಸಿದಾಗ ಅವಳು ಕೃತಕ ವಿಧಾನದಿಂದ ಬೇರೊಬ್ಬ ಉಚ್ಚ ವಿಭಾಗದ ಗಂಡಸಿನ ವೀರ್ಯವನ್ನು ಪಡೆದು ತಾಯಿಯಾಗಿ ಉತ್ತಮ ವರ್ಗದ ಸಂತತಿ ಸೃಷ್ಟಿಸಬೇಕು. ಈ ಯೋಜನೆಯನ್ನು ಕೇಳಿಯೇ ನನಗೆ ದಿಗ್ಭ್ರಮೆಯಾಯಿತು. ಡಾಕ್ಟ್ರೇ, ನೀವು ಹೇಳುವ ಪ್ರಕಾರದಲ್ಲಿ ನೀತಿ ಧರ್ಮಗಳ ಸ್ಥಾನವೇನು ಎಂದು ತಡವರಿಸುತ್ತಾ ನಾನು ಕೇಳಿದೆ. ಲೈಂಗಿಕ ಸುಖ ಮತ್ತು ಸಂತಾನೋತ್ಪತ್ತಿ ಈ ಎರಡು ಪರಸ್ಪರ ಭಿನ್ನವಾದ ವ್ಯಾಪಾರಗಳೆಂದು ನಾವು ಭಾವಿಸಿದರೆ ನೀತಿಯ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಪರಂಪರಾಗತ ನೀತಿಗೆ ಒಳಪಟ್ಟೆ ಮಾನವ ಕುಲ ಈ ಸ್ಥಿತಿಗೆ ಬಂದಿರುವುದು. ಉದಾಹರಣೆಗೆ ನೋಡಿ, ಹಿಂದೂಸ್ತಾನದಲ್ಲಿ ಇರುವಷ್ಟು ಹುಚ್ಚು ನಾಯಿಗಳು, ರೋಗಿಷ್ಠ ಬೀದಿ ನಾಯಿಗಳು ಯಾವ ಪಶ್ಚಿಮ ದೇಶದಲ್ಲೂ ಇಲ್ಲ. ನಾಯಿಗಳ ಜನನವನ್ನು ನಾನು ಹೇಳಿದ ಪದ್ಧತಿಯಿಂದ ನಿರ್ದೇಶಿಸಿದ್ದರಿಂದಲೇ ಆ ದೇಶಗಳಲ್ಲಿ ಬರೀ ಆರೋಗ್ಯವಂತ ದಷ್ಟಪುಷ್ಟ ನಾಯಿಗಳೇ ಇವೆ. ಮಲಯದಲ್ಲೂ ಇಂಗ್ಲೆಂಡಿನಲ್ಲೂ ಹೆಸರಿಗೆ ಬೇಕೆಂದರೂ ಒಂದು ಹುಚ್ಚು ನಾಯಿ ಸಿಗುವುದಿಲ್ಲ. ಪಶ್ಚಿಮದಲ್ಲಿ ನಿಷ್ಪ್ರಯೋಜಕವಾದ ಕೀಳು ತಳಿಯ ಒಂದು ದನವೂ ಇಲ್ಲ. ಇರುವುದೆಲ್ಲ ಉತ್ತಮವೇ. ಮನುಷ್ಯರ, ಪಶುಗಳ ತಳಿಯಲ್ಲಿ ನಿಸ್ಸಂದೇಹವಾದ ಕ್ರಾಂತಿ ಮಾಡಿ ಉತ್ತಮಪಡಿಸಿರುವಾಗ ನಮ್ಮ ತಳಿಗಳಲ್ಲಿ ಯಾಕೆ ಹಾಗೆ ಮಾಡಿಕೊಳ್ಳಬಾರದು? ಶಕ್ತಿಯುತರು, ಮೇಧಾವಿಗಳು, ನಿರೋಗಿಗಳು, ದೀರ್ಘಾಯುಗಳು ಆದ ಪ್ರಜೆಗಳಿಂದ ಕೂಡಿದರೆ ಭವಿಷ್ಯದ ರಾಷ್ಟ್ರವಾಗಲಿ ಪ್ರಪಂಚವಾಗಲಿ ಎಷ್ಟು ಸುಂದರವಾಗಿರುತ್ತದೆ. ಈ ವಿಶಾಲ ವ್ಯಾಪ್ತಿಯ ಸಾಧನೆಯ ಎದುರಿಗೆ ಜನಸಾಮಾನ್ಯರ ಸಂಕುಚಿತ ನೀತಿಯ ಕಲ್ಪನೆಗಳನ್ನು ಹೋಲಿಸಿ ನೋಡಿ. ಅವರು ಮಾತನಾಡುವಾಗ ಪ್ರತಿಯಾಗಿ ವಾದವನ್ನು ಮುಂದಿಡಲು ನನಗೆ ತಿಳಿಯುವುದಿಲ್ಲ. ಎಂದರೆ ನನ್ನ ಅಂತರಾತ್ಮವು ಅವರ ಮಾತನ್ನು ಸತ್ಯವೆಂದು ಸ್ವೀಕರಿಸುತ್ತದೆ ಎಂದಲ್ಲ. ನನ್ನ ಮನೋಧರ್ಮವೇ ಬೇರೆ. ಭಾವನೆಯಿಂದಲೂ ಸಂವೇದನೆಯಿಂದಲೂ ನನ್ನ ಸತ್ಯವು ದ್ರವವಾಗಿ ಹರಿಯುತ್ತಿದೆ. ಅವರ ವಾದದ ಗಡಸು ಕಟ್ಟೆಯನ್ನು ಅದು ತಕ್ಷಣ ಒಡೆದು ಮುಂದೆ ಸಾಗಲಾರದು. ಕೆರೆಯ ನೀರು ಎಂದಿಗೂ ತನ್ನ ಧರ್ಮವನ್ನು ಕಳೆದುಕೊಳ್ಳದೆ ಏರಿಯನ್ನು ಕೊರೆಯುವಂತೆ ನನ್ನ ಸತ್ಯವು ಅವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಡಾಕ್ಟರು ಹೇಳಿದರು, ನೀವು ನನ್ನ ಜೊತೆ ಒಂದು ದಿನ ಬನ್ನಿ. ಹೆಮ್ಮಗಳಿಗೆ ಕೃತಕವಾಗಿ ಗರ್ಭಧಾರಣೆ ಮಾಡಿಸುವ ವಿಧಾನವನ್ನು ವಿಶದವಾಗಿ ತೋರಿಸುತ್ತೇನೆ. ಪಶ್ಚಿಮ ದೇಶದಲ್ಲಿ ಆರೋಗ್ಯವಂತರಾದ ಗಂಡಸರ ವೀರ್ಯವನ್ನು ಸಂಚಯಿಸಿ ಸಂತಾನವಿಲ್ಲದ ಸ್ತ್ರೀಯರಿಗೆ ಪ್ರಯೋಗಿಸುತ್ತಾರೆ. ನಾವು ಮಾಡುತ್ತಿರುವ ಸಂಶೋಧನೆಯು ಸಫಲವಾದರೆ ಮಾನವನ ವೀರ್ಯವನ್ನು ಶತಮಾನಗಳ ಕಾಲವಾದರೂ ಸಂಗ್ರಹಿಸಿ ರಕ್ಷಿಸುವ ಉಪಾಯವನ್ನು ಯೋಜಿಸಬಹುದು. ಅಕಸ್ಮಾತ್ ಯುದ್ಧವಾಗಿ ಜಗತ್ತಿನ ಪುರುಷರೆಲ್ಲರೂ ಸತ್ತು ಹೋದರೂ ಮುಂದಿನ ಶತಮಾನಗಳಿಗೆ ಆಗುವಷ್ಟು ವೀರ್ಯವನ್ನು ಕೇವಲ ಸಣ್ಣ ಉಪಕರಣಗಳೇ ಸಂಗ್ರಹಿಸಿಡಬಹುದು. ಮನುಷ್ಯನು ಭರದಿಂದ ಮುಂದುವರಿಯುತ್ತಿರುವ ವಿಜ್ಞಾನದ ಲಾಭವನ್ನು ಪಡೆಯಲಾರದಷ್ಟು ಅವೈಜ್ಞಾನಿಕವನಾದರೆ ಸಾರ್ಥಕವೇನು? ನಾನು ಪ್ರಶ್ನೆ, ಭಿನ್ನಾಭಿಪ್ರಾಯ ಅಥವಾ ಒಪ್ಪಿಗೆಯ ಮೂಲಕ ಮಾತಿನಲ್ಲಿ ಸಹಕರಿಸಲಿಲ್ಲ. ಅವರು ಅಲ್ಲಿಗೆ ಸುಮ್ಮನಾದರು. ನನ್ನನ್ನು ತಮ್ಮ ಮಾತಿಗೆ ಒಪ್ಪಿಸಲೇಬೇಕೆಂಬ ಹಠ ಅವರಲ್ಲಿ ಇರಲಿಲ್ಲ. ನಾನು ಒಮ್ಮೆ ಅವರ ಮುಖ ನೋಡಿದೆ. ವೈಜ್ಞಾನಿಕ ಅವೈಯಕ್ತಿಕತೆಯ ಜೊತೆಗೆ
ಒಂದು ತೆರನಾದ ಉದಾಸೀನತೆಯು ಅವರ ವ್ಯಕ್ತಿತ್ವದಲ್ಲಿ ಕಾಣುತ್ತಿತ್ತು. 10 ನಿಮಿಷ ಇಬ್ಬರು ಮೌನವಾದ ಮೇಲೆ ನಾನೇ ಸೌಜನ್ಯಕ್ಕಾಗಿ, ನೀವು ಇದೇ ವಿಷಯದಲ್ಲಿ ಸಂಶೋಧನೆ ಮಾಡುತ್ತಿದ್ದೀರಾ ಎಂದು ಕೇಳಿದೆ. ಪಶುಗಳಲ್ಲಿ ಉತ್ತಮ ತಳಿಗಳನ್ನು ಬೆಳೆಸುವ ವಿಧಾನವು ನನ್ನ ವಿಶೇಷ ಸಂಶೋಧನೆಯ ವಿಷಯ. ಬೇಕಾದರೆ ಒಂದು ದಿನ ನನ್ನ ಜೊತೆಗೆ ಬಾಂದ್ರಾದ ಕಸಾಯಿಖಾನೆಗೆ ಬನ್ನಿ, ನೀವು ಕಾಣದ ಕೆಲವು ಸಂಗತಿಗಳನ್ನು ತೋರಿಸುತ್ತೇನೆ ಎಂದರು. ಆಗಲಿ ಎಂದೆ ನಾನು. ಡಾಕ್ಟರ್ ಕೆಳಗೆ ಇಳಿದು ಹೋದ ಮೇಲೆ ಅವರ ಮನೆಯಲ್ಲಿದ್ದ ಬಸವಿಶ್ವನನ್ನು ಕರೆದುಕೊಂಡು ಹತ್ತಿ ಬಂದಳು. ಅದೇನು ಅವರ ವೈಜ್ಞಾನಿಕ ಸಿದ್ಧಾಂತ ಎಂದು ಅವಳು ಕೇಳಿದಾಗ ಅದನ್ನು ಸರಿಯಾಗಿ ಜ್ಞಾಪಿಸಿಕೊಂಡು ವಿವರಿಸಲು ನನಗೆ ತಿಳಿಯಲಿಲ್ಲ. ಸರಿಯಾಗಿ ಪ್ರಜ್ಞೆಯನ್ನು ಪ್ರವೇಶಿಸದ ಯಾವ ವಿಷಯವನ್ನು ವಿಶದೀಕರಿಸುವುದು ಅಸಾಧ್ಯ. ರಾತ್ರಿ ವಿಶ್ವನಿಗೆ ನಿದ್ದೆ ಬಂದ ಮೇಲೆ ನನಗೆ ತಿಳಿದಂತೆ ಅವರ ವಿಚಾರಗಳನ್ನು ವಸುವಿಗೆ ವಿವರಿಸಿದೆ. ಅವರು ಇಡೀ ಮಧ್ಯಾಹ್ನದಿಂದ ತಮ್ಮ ವೈಜ್ಞಾನಿಕ ವಿಚಾರವನ್ನು ಹೇಳಿದರೆ ವಿನ ತಮಗೆ ಮಕ್ಕಳು ಯಾಕೆ ಬೇಡ ಎಂಬುದನ್ನು ಹೇಳಿರಲಿಲ್ಲ. ಆ ಪ್ರಶ್ನೆಯನ್ನು ನಾನು ನೇರವಾಗಿ ಕೇಳುವುದು ಸಾಧ್ಯವಾಗಿರಲಿಲ್ಲ. ಅವೈಜ್ಞಾನಿಕರಾದ ನನ್ನಂತಹ ಸಾಮಾನ್ಯ ಜನರಾಗಿದ್ದರೆ ನಾನು ಅವರನ್ನು ಕೇಳಿದ ಪ್ರಶ್ನೆಗೆ ಎಷ್ಟೇ ಬುದ್ಧಿವಂತಿಕೆಯಿಂದ ಉತ್ತರ ಹೇಳಿದ್ದರೂ ತಮ್ಮ ಒಳಗನ್ನು ಪರ್ಯಾಯವಾಗಿ ಆದರೂ ತೋರಿಸಿಕೊಂಡು ಬಿಡುತ್ತಿದ್ದರು. ಆದರೆ ಆತನಿಗೆ ಜೀವನವೇ ಒಂದು ಅವೈಯಕ್ತಿಕ ವೈಜ್ಞಾನಿಕ ನಿಯಮವೇನು? ಅವರೇ ಮಾಡುವ ವರ್ಗೀಕರಣದಂತೆ ಅವರು ಉಚ್ಚ ವಿಭಾಗಕ್ಕೆ ಸೇರಿದವರು, ನೀಚ ವಿಭಾಗಕ್ಕೆ ಸೇರಿದವರು, ಅವರ ಹೆಂಡತಿಯ ವಿಭಾಗವ ಯಾವುದು ಎಂದು ನಾನು ಯೋಚಿಸಿದೆ. ನಾಡಗೌಡರು ತುಂಬು ಮೈಕಟ್ಟಿನ ಎತ್ತರವಾದ ಗಟ್ಟಿಮುಟ್ಟಿನ ಆಳು. ಅವರ ಹೆಂಡತಿಯ ಆರೋಗ್ಯ ಶಕ್ತಿಯಂತೂ ಹೇಳಬೇಕಾದ್ದೇ ಇಲ್ಲ. ಅವರ ಸಿದ್ಧಾಂತವನ್ನು ಅನ್ವಯಿಸಿದರೂ ಅವರದು ಉಚ್ಚ ವಿಭಾಗದ ದಾಂಪತ್ಯವೇ. ಅದರಲ್ಲಿ ಏನಾದರೂ ಆನುವಂಶಿಕ ದೋಷವಿದೆಯೇ? ಅದು ನಮಗೆ ತಿಳಿಯದು. ಅವರಿಗೆ ಮಕ್ಕಳಾಗದಿರುವ ಕಾರಣವು ಪ್ರಾಯಶಃ ಅವರು ಪ್ರತಿಪಾದಿಸುವ ಸಿದ್ಧಾಂತದಲ್ಲಿ ಇಲ್ಲ ಎಂದು ನಾನು ನಿರ್ಧರಿಸಿದೆ. ಒಂದು ದಿನ ನಾನು ನಾಡಗೌಡರೊಡನೆ ಬಾಂದ್ರಾಕ್ಕೆ ಹೋದೆ. ಅವರು ಎಷ್ಟು ದೊಡ್ಡ ಕಸಾಯಿಖಾನೆ ಎಂಬುದೇ ನನಗೆ ತಿಳಿದಿರಲಿಲ್ಲ. ಅಲ್ಲಿ ಒಂದು ದಿನಕ್ಕೆ 800ಕ್ಕೂ ಮಿಕ್ಕಿ ನಿಷ್ಪ್ರಯೋಜಕವಾದ ಎತ್ತು ಎಮ್ಮೆಗಳನ್ನು ಕೊಲ್ಲುತ್ತಾರಂತೆ. 3000ಕ್ಕೂ ಹೆಚ್ಚು ಕುರಿ ಮೇಕೆಗಳ ವಧೆಯಾಗುತ್ತದಂತೆ. ವಧಾಂಗಣದ ಮುಂಭಾಗದಲ್ಲಿ ಮಾಳದಲ್ಲಿ ಕುರಿ, ಆಡು, ಎತ್ತುಗಳನ್ನು 1000ಗಟ್ಟಲೆ ಗುಂಪಾಗಿ ನಿಲ್ಲಿಸಿದ್ದರು. ಬಿಡಿಯಾಗಿ ಒಂದೊಂದು ಪ್ರಾಣಿಗಳ ವ್ಯಾಪಾರವೂ ಅಲ್ಲಿ ನಡೆಯುತ್ತಿತ್ತು. ಸ್ವಲ್ಪ ಮುಂದೆ ಹೋದರೆ ಪಶುವೈದ್ಯ ಇಲಾಖೆಯವರು ವಧೆಯಾಗಬೇಕಾದ ಪಶುಗಳನ್ನು ಅವುಗಳ ಆರೋಗ್ಯ ದೃಷ್ಟಿಯನ್ನು ಪರೀಕ್ಷಿಸುವ ಕಟ್ಟೆ. ಆ ದಿನದ ಎಲ್ಲ ಪಶುಗಳ ಪರೀಕ್ಷೆ ಅಷ್ಟರಲ್ಲಿ ಮುಗಿದು ಹೋಗಿತ್ತು. ಯಾವುದೋ ಒಂದು ಹೋರಿಯ ಬಗೆಗೆ ಮಾಂಸದ ಸರಬರಾಯಿ ಕಾಂಟ್ರಾಕ್ಟರ್ ಒಬ್ಬನಿಗೂ ಪಶುವೈದ್ಯರಿಗೂ ವಾಗ್ವಾದ ನಡೆಯುತ್ತಿತ್ತು. ಅದು ಆರೋಗ್ಯವಂತವಾದದ್ದು, ಗಟ್ಟಿಮುಟ್ಟಾದ ಪ್ರಾಯದ ಹೋರಿ. ಆದ್ದರಿಂದ ಅದರ ವಧೆಗೆ ನಾವು ಸರ್ಟಿಫಿಕೇಟ್ ಕೊಡುವುದಿಲ್ಲವೆಂದು ಡಾಕ್ಟರ್ ಹೇಳುತ್ತಿದ್ದರು. ಕಾಂಟ್ರಾಕ್ಟರ್ ಎಷ್ಟು ಕೇಳಿಕೊಂಡರೂ ಅವರು ಕೇಳಲಿಲ್ಲ. ಕೊನೆಗೆ ಕಾಂಟ್ರಾಕ್ಟರ್ ಒಂದು ದಪ್ಪ ಮರದ ತುಂಡನ್ನು ತೆಗೆದುಕೊಂಡು ಅಲ್ಲಿಯೇ ಎಲ್ಲರೆದುರಿಗೆ ಆ ಹೋರಿಯ ಮುಂಬಾಗಿಲಿನ ಕಾಲಿಗೆ ಬಲವಾಗಿ ಬೀಸಿ ಹೊಡೆದ. ತಕ್ಷಣ ಅದರ ಕಾಲು ಮುರಿಯಿತು. ಅಂಬಾ ಎಂದು ಚೀರುತ್ತಾ ಕೆಳಗೆ ಬಿತ್ತು. ಮುರಿದ ಕಾಲಿನಿಂದ ರಕ್ತ ಸುರಿಯಲು ಮೊದಲಾಯಿತು. ಕಾಂಟ್ರಾಕ್ಟರ್, ಡಾಕ್ಟರ್ ಸಾಬ್, ಈಗ ಜಾನುವಾರು ಖರಾಬ್ ಆಯ್ತಲ್ಲ, ಸರ್ಟಿಫಿಕೇಟ್ ಕೊಡಿ ಎಂದ. ಅದು ನೀನು ಬೇಕಂತಾನೆ ಮಾಡಿದ್ದು. ಯಾರು ಮಾಡಿದರೇನು? ಅದು ನಿಮ್ಮ ಬಾಬತ್ತಲ್ಲ. ಅದನ್ನು ಒಂದು ದಿನ ಸುಮ್ಮನೆ ಇಟ್ಟುಕೊಂಡ್ರೂ ಅದರ ಹುಲ್ಲು ನೀರಿನ ಖರ್ಚಿಷ್ಟು. ಹೊಟ್ಟೆಗೆ ಹಾಕದಿದ್ದರೆ ಅದರ ಮಾಂಸದ ತೂಕ ಕಮ್ಮಿಯಾಗಿ ನನಗೆ ತಲುಗುವ ನುಕ್ಸಾನು ಎಷ್ಟು ಲೆಕ್ಕ ಹಾಕಿ ಎಂದ. ಕೆಳಗೆ ಬಿದ್ದ ಹೋರಿಯು ಹಿಂದಿನ ಕಾಲುಗಳನ್ನು ಕೊಡವುತ್ತಾ ಮುಂದಿನ ಮುರಿದ ಕಾಲುಗಳನ್ನು ಎತ್ತಿ ಬಡಿಯುತ್ತಾ ಮುಸುಗುಟ್ಟುತ್ತಿತ್ತು. ಅಷ್ಟರಲ್ಲಿ ಯಾರೋ ಒಬ್ಬರು ಡಾಕ್ಟರ್ ಹತ್ತಿರ ಬಂದು ಅವರ ಕಿವಿಯಲ್ಲಿ ಏನೋ ಹೇಳಿದರು. ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲು ಒಪ್ಪಿದರು. ಆ ಡಾಕ್ಟರು ನಾಡಗೌಡರು ಪರಸ್ಪರ ವಿಶ್ ಮಾಡಿದರು. ನಾವು ಅಲ್ಲಿಂದ ಮುಂದೆ ನಡೆದು ಎತ್ತುಗಳ ವಧಾಂಗಣಕ್ಕೆ ಹೋದೆವು. ನಾವು ಹೋದಾಗ ದೊಡ್ಡ ಅಂಗಳದಲ್ಲಿ ಸುಮಾರು 200 ಎತ್ತುಗಳ ಕಾಲು ಕಟ್ಟಿ ಉರುಳಿ ಹಾಕಿದ್ದರು. ಅವುಗಳನ್ನು ಕಾಲು ಕಟ್ಟಿ ಕೆಡವಲು ದೈತ್ಯರಾದಂಥ ಆಳುಗಳು. ಆದರೆ ಕೊಲ್ಲುವುದು ಅವರ ಕೆಲಸವಲ್ಲ. ಪಶುಗಳನ್ನು ಕೊಲ್ಲುವುದರಲ್ಲೂ 2 ವಿಧಾನಗಳಿವೆಯಂತೆ. ಮುಸಲ್ಮಾನರು ಮಾಡುವಂತೆ ಅವುಗಳ ಕುತ್ತಿಗೆಯ ಗೋಮಾಳೆಯನ್ನು ಅರ್ಧಕ್ಕೆ ಕೊಯ್ದು ಅವು ಚೀರಿಕೊಂಡು ಕೈಕಾಲು ಬಡಿದು ನಿಧಾನವಾಗಿ ರಕ್ತ ಸುರಿಸಿ ನರಳಿ ಸಾಯುವಂತೆ ಮಾಡುವುದು ಒಂದು ವಿಧಾನ. ಇದಕ್ಕೆ ಹಲಾಲ್ ಎನ್ನುತ್ತಾರೆ. ಎರಡನೆಯದು ಸಿಕ್ಕರು ಮಾಡುವಂತೆ ಕುತ್ತಿಗೆಯಲ್ಲಿ ಒಂದೇ ಏಟಿಗೆ 2 ತುಂಡು ಮಾಡುವುದು. ಇದಕ್ಕೆ ಝಟ್ಕಾ ಅನ್ನುತ್ತಾರೆ. ಬಾಂದ್ರಾದಲ್ಲಿ ಅನುಸರಿಸುವುದು ಮುಸಲ್ಮಾನರ ಹಲಾಲ್ ವಿಧಾನ. ಕೈಕಾಲುಗಳನ್ನು ಕಟ್ಟಿ ಕೆಡವಿದ್ದ ಎತ್ತುಗಳು ತಮ್ಮ ಮರಣದ ಪೂರ್ವ ಪ್ರಜ್ಞೆಯಿಂದಲೂ ಏನು ಒಂದೇ ಸಮನೆ ಅಂಬಾ ಎಂದು ಕೂಗಿಕೊಳ್ಳುತ್ತಿದ್ದವು. ಕಾಲುಗಳನ್ನು ಕಟ್ಟಿದ ಎತ್ತುಗಳನ್ನು ಇಬ್ಬರು ಆಳುಗಳು ಮೆಟ್ಟಿಕೊಂಡು ಓ ಮುಲ್ಲಾ ಎಂದು ಕೂಗಿಕೊಳ್ಳುತ್ತಿದ್ದರು. ಬರಿಯ ಕಾಚ ಹಾಕಿದ್ದ ಒಬ್ಬ ಮುಸಲ್ಮಾನ್ ಮೌಲಿ ಹತ್ತಿರ ಬಂದು ಸೊಂಟದ ಹಿಂಬದಿಯಿಂದ ಸಿಕ್ಕಿಸಿಕೊಂಡಿದ್ದ 2 ಚೂರಿಗಳನ್ನು ತೆಗೆದು ಸೊಂಟದ ಸಿಕ್ಕಿಕೊಂಡ 2 ಚೂರಿಗಳನ್ನು ಒಂದರಂತೆ ಒಂದು ಮಸೆಯುತ್ತಿದ್ದ. ಅಷ್ಟರಲ್ಲಿ ಒಬ್ಬ ಹುಡುಗ ಓಡಿ ಬಂದು ಎತ್ತಿನ ಕುತ್ತಿಗೆಯ ಕೆಳಗೆ ಅಗಲವಾದ ಒಂದು ಬಾಳೆಯನ್ನು ತಳ್ಳುತ್ತಿದ್ದ. ಮೌಲಿ ಬಾಯಿಯಿಂದ ಬಿಸ್ಮಿಲ್ಲಾ ಹೇಳಿಕೊಂಡು ಮಲಗಿದ್ದ ಎತ್ತಿನ ಗೋಮಾಳೆಯನ್ನು ಮಾತ್ರ ಚೂರ್ ಎಂದು ಕೊಯ್ದ. ಆ ಪ್ರಾಣಿಯ ಬಗೆಗೆ ತನ್ನ ಕೆಲಸ ಮುಗೀತೆಂದು ಮುಂದಿನ ಎತ್ತಿನ ಹತ್ತಿರಕ್ಕೆ ಹೋಗಿ ಬಿಸ್ಮಿಲ್ಲಾ ಎಂದು ಚೂರಿ ಹಾಕುತ್ತಿದ್ದ. ಉಯಿಸಿಕೊಂಡ ಎತ್ತಿನ ಗೋಮಾಳೆಯಿಂದ ದಬದಬನೆ ಸುರಿಯುತ್ತಿದ್ದ ರಕ್ತದಿಂದ ಬಾಣಲೆಯು ತುಂಬಿ ಹೋಗಿ ಅದು ಕೆಳಗೆ ನೆಲದ ಮೇಲೂ ಹರಿಯುತ್ತಿತ್ತು. ರಕ್ತವೇ ಪ್ರಾಣ ಪಕ್ಷಿ. ಅದು ದೇಹದಿಂದ ಸುರಿದು ಹೋಗುತ್ತಿರುವಾಗ ಎತ್ತಿನ ಮುಖದ ಮೇಲೆ ಕಣ್ಣುಗಳಲ್ಲಿ ಆಗುತ್ತಿದ್ದ ಯಾತನೆಯನ್ನು ಯಾರು ತಾನೇ ವರ್ಣಿಸಬಲ್ಲರು? ಅದರ ನಾಲಿಗೆಯ ಮುಂದೆ ಚಾಚಿ ಬಾಯಿ ಅರೆತೆರೆದು ಉಸಿರಾಡುವ ಅಗತ್ಯವಿದ್ದರೂ ಗಾಳಿಯನ್ನು ಎಳೆಯುವ ಶಕ್ತಿಯು ಶೀಘ್ರ ಗತಿಯಲ್ಲಿ ನಶಿಸುತ್ತಿರುವಾಗ ಅದು ಮುಕ್ಕಿರಿಯುತ್ತಿತ್ತು.
ಅದರ ಒಂದೊಂದು ಕಣ್ಣಿನಲ್ಲಿ ಪ್ರಕಟವಾಗುತ್ತಿದ್ದ ವೇದನೆಯು ಜಗತ್ತಿನ ಯುಗಾಂತರದ ನೋವನ್ನು ಪ್ರಕಟಿಸಿ ಭವಿಷ್ಯದ ಕೋಟಿ ಕೋಟಿ ಯುಗಗಳನ್ನು ಶಪಿಸುವಂತೆ ಕಾಣುತ್ತಿತ್ತು. ಆ ದಿನವೇ ನಾನು ನಿಸ್ಸಹಾಯಕತೆ ಎಂಬ ಶಬ್ದದ ಅರ್ಥವನ್ನು ಅರಿತುದು. ಸುತ್ತಲೂ ರಕ್ತ ಮಾಂಸಗಳನ್ನು ಹೊತ್ತು ಓಡಾಡುತ್ತಿದ್ದ ಕೆಲಸಗಾರರನ್ನು ಅದು ಕಣ್ಣಿನ ಗುಡ್ಡೆಯಿಂದ ಕೊನೆಯ ಸಲಕ್ಕೆ ನೋಡುತ್ತಿತ್ತು. ರಕ್ತವು ಪೂರ್ತಿಯಾಗಿ ಸ್ರಾವವಾದ ಮೇಲೆ ಹೊರಗೆ ಬಂದ ಅದರ ನಾಲಿಗೆಯು ಜೋತು ಬಿದ್ದು ಹೋಗುತ್ತಿತ್ತು. ಒಬ್ಬ ಆಳು ಬಂದು ಬಾಣಲೆಯನ್ನು ಎತ್ತಿಕೊಂಡು ಅದರಲ್ಲಿ ತುಂಬಿ ಸೂಸುತ್ತಿದ್ದ ರಕ್ತವನ್ನು ಹೊರಗೆ ಇಟ್ಟಿದ್ದು ಕ್ಯಾನುಗಳಲ್ಲಿ ತುಂಬಲು ಹೋಗುತ್ತಿದ್ದ. ನಾನು ಒಂದು ಸಲ ಕತ್ತೆತ್ತಿ ನೋಡಿದೆ. ಒಂದು ತೊಟ್ಟಿ ಒಟ್ಟು 100 ಜನ ಆಳುಗಳಿದ್ದರು. 8 ಮುಸಲ್ಮಾನ ಮೌಲಿಗಳು ಒಂದಾದ ಮೇಲೆ ಒಂದರಂತೆ ಎತ್ತುಗಳ ಕುತ್ತಿಗೆ ಕೊಯ್ಯುತ್ತಿದ್ದರು. ಇಡೀ ತೊಟ್ಟಿಯಲ್ಲಿ 200ಕ್ಕೂ ಮಿಕ್ಕಿದ ಎತ್ತುಗಳು ಕುತ್ತಿಗೆಯಿಂದ ರಕ್ತ ಸುರಿಯುತ್ತಾ ಬಿದ್ದು ಕಾಲುಗಳನ್ನು ಆಡಿಸುತ್ತಿದ್ದವು. ಬಾಣಲೆಗಳು ತುಂಬಿ ಹರಿದ ರಕ್ತವು ಕಲ್ಲು ಚಪ್ಪಡಿಯ ಹದಿದ ನೆಲದ ಮೇಲೆ ಹರಿದು ಹತ್ಯೆಯ ಆ ದೃಶ್ಯಕ್ಕೆ ಭೀಷಣ ಬಣ್ಣದ ಹಿನ್ನೆಲೆಯನ್ನು ಉಂಟು ಮಾಡಿತ್ತು. ಆಳುಗಳು ರಕ್ತಸ್ರಾವದ ನಂತರ ಎತ್ತುಗಳ ಹೊಟ್ಟೆಯನ್ನು ಕೊಯ್ದು ಅದರ ಮಲಮೂತ್ರಗಳನ್ನು ಹೊರಗೆ ಹೊರಡಿಸುತ್ತಿದ್ದರು. ನಂತರ ಒಂದೊಂದು ಪಾರ್ಶ್ವದಿಂದಲೂ ಚರ್ಮವನ್ನು ಕೊಯ್ದು ಸುಲಿಯುತ್ತಿದ್ದರು. ಮಾಂಸ ವಿಂಗಡಣೆಯ ಕೆಲಸ ಮುಗಿದ ಮೇಲೆ ಆ ಸ್ಥಳವು ತೆರವು ಮಾಡಿ ನಲ್ಲಿಯಿಂದ ನೀರು ತೊಳೆದು ಬಿಟ್ಟು ಹೊಸ ಎತ್ತುಗಳನ್ನು ಎಳೆದುಕೊಂಡು ಬಂದು ಕಾಲು ಕಟ್ಟಿ ಕೆಡವುತ್ತಿದ್ದರು. ನಾಡಗೌಡರು ಕೊಯ್ದು ಮಲಗಿಸುವುದರಲ್ಲಿ ಹೋರಿಗಳನ್ನು ಗುರುತಿಸಿ ಅವುಗಳ ಜನನೇಂದ್ರಿಯ ಭಾಗಗಳನ್ನು ಕೊಯ್ದು ಅವುಗಳ ಉದ್ದವನ್ನು ಇತರ ವಿವರಗಳನ್ನು ಪರೀಕ್ಷಿಸುತ್ತಿದ್ದರು. ನಂತರ ಅವುಗಳನ್ನು ತಮ್ಮ ನೋಟ್ ಬುಕ್ ಅಲ್ಲಿ ಬರೆದುಕೊಳ್ಳುತ್ತಿದ್ದರು. ಅವರಿಗೆ ಈ ಹತ್ಯಾಕಾಂಡ ಒಂದು ಸಾಮಾನ್ಯ ಸಂಗತಿಯಾಗಿತ್ತು. ತಾನು ನಿಂತಿರುವುದು ಎಲ್ಲಿ ಎಂಬುದನ್ನು ಮರೆತಂತೆ ಅವರು ವದಾಂಗಣದ ಮಧ್ಯದಲ್ಲಿ ರಕ್ತ ಹರಿಯುವ ನೆಲದ ಮೇಲೆ ಸತ್ತ ಎತ್ತುಗಳನ್ನು ದಾಟಿಕೊಂಡು ಸುತ್ತುತ್ತಿದ್ದರು. ಅಷ್ಟರಲ್ಲಿ ಎಳೆದು ತಂದ ಒಂದು ಎತ್ತು ಕಾಲನ್ನು ಕಟ್ಟಿಸಿಕೊಳ್ಳದೆ ಜೋರಾಗಿ ಅಂಬಾ ಎಂದು ರೋಧಿಸಿತು. ಇಬ್ಬರು ಆಳುಗಳು ಹಗ್ಗದಿಂದ ಚಿಮುರು ಹಾಕಿ ಅದನ್ನು ಎಳೆದು ಕೆಡವಿದರು. ತನ್ನ ಮರಣ ಪೂರ್ವ ಪ್ರಜ್ಞೆಯಿಂದೆಂಬಂತೆ ಅದು ಇಡೀ ಕಸಾಯಿಖಾನೆಯನ್ನು ಒಮ್ಮೆ ಮುಳುಗಿಸುವಂತೆ ಕಿರುಚಿತು. ನಾನು ಅಲ್ಲಿಗೆ ಹೋಗಿ ಬರಿಯ 1/4 ಗಂಟೆಯಾಗಿತ್ತು. ಅಷ್ಟು ಹೊತ್ತಿನಿಂದ ನೋಡಿದ ರಕ್ತ, ಮಾಂಸ, ನೋವು ಮತ್ತು ಹತ್ಯೆಯ ದೃಶ್ಯ ನನ್ನ ಹೃದಯದ ಒಂದು ವಿಧವಾದ ನಿಶ್ಚೇತನ ಸ್ಥಿತಿಗೆ ತರುತ್ತಿತ್ತು. ಹೊಟ್ಟೆಯೊಳಗೆ ಅಸಹನೀಯ ಸಂಕಟವಾಗುತ್ತಿತ್ತು. ಕೆಳಗೆ ಬಿದ್ದ ಆ ಎತ್ತಿನ ಕೂಗು ಕಿವಿಗೆ ಬಿದ್ದ ತಕ್ಷಣ ನನ್ನ ಸಂಕಟ ಒಳುವಾಗಿ ಹೊರಹೊಮ್ಮಿತು. ಹೊರಗೆ ಬಂದು ಒಂದು ಕಡೆಗೆ ತಲೆ ತಗ್ಗಿಸಿ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ. ಹೊಟ್ಟೆಯೊಳಗಿನ ಸಂಕಟ ಸ್ವಲ್ಪ ಶಮನವಾದಂತೆ ಆಯಿತು. ಆದರೆ ತಲೆ ಎತ್ತಿ ನೋಡಿದಾಗ ಮತ್ತೆ ನನ್ನ ವೈಯಕ್ತಿಕ ದುಃಖವು ಒತ್ತಿ ಬಂತು. ಎದುರಿಗೆ ಸುಮಾರು 4 ಅಡಿ ಎತ್ತರದ 10-15 ಕ್ಯಾನುಗಳಲ್ಲಿ ಬಾಣಲೆಗಳಿಂದ ತಂದ ರಕ್ತವನ್ನು ತುಂಬಿ ಅದು ಹೆಪ್ಪುಗೆಟ್ಟದಂತೆ ಅಗಲವಾದ ಹಲ್ಲುಗಳುಳ್ಳ ಕಬ್ಬಿಣದ ಮಂತಿನಿಂದ ತಿರುಗಿಸುತ್ತಿದ್ದರು. ಆ ರಕ್ತವನ್ನು ಗೊಬ್ಬರದ, ಔಷಧದ ಮೊದಲಾದ ಕಂಪನಿಗಳಿಗೆ ಕಳಿಸುತ್ತಾರಂತೆ. ನಾನು ಎದ್ದು ನಿಂತೆ. ನನ್ನ ಬಲಗಡೆಯದೇ ಕುರಿ ಮೇಕೆಗಳನ್ನು ಕೊಲ್ಲುವ ತೊಟ್ಟಿ. ಅವುಗಳಂತೂ 1-2 ಸಾವಿರವೇ ಇದ್ದವು. ಎಲ್ಲವೂ ಒಟ್ಟಾಗಿ ಮ್ಯಾ ಎಂದು ರೋಧಿಸಿರುವುದನ್ನು ಕೇಳಿಯೇ ನನಗೆ ಆ ಕಡೆ ತಿರುಗಿ ನೋಡಲು ಆಗಲಿಲ್ಲ. ನೇರವಾಗಿ ಮನೆಗೆ ಹೋಗಿ ಬಿಡಲು ಯೋಚಿಸಿ ನಾಡಗೌಡರಿಗೆ ಒಬ್ಬನ ಆಳಿನ ಕೈಯಲ್ಲಿ ಹೇಳಿ ಕಳಿಸಿದೆ. ಅವನು ಒಳಗೆ ಹೋಗಿ ಬಂದು ಅವರು ಯಾರು ನನಗೆ ಸಿಕ್ಕಲಿಲ್ಲ ಎಂದ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾನೇ ಮತ್ತೆ ಒಳಗೆ ಹೋದೆ. ಸುತ್ತಲೂ ಹರಿದು ಹೆಪ್ಪುಗಟ್ಟಿದ್ದ ರಕ್ತದ ಮೇಲೆ ನೊಣ, ಮಲ, ಮೂತ್ರ, ಮಾಂಸಗಳ ಶರೀರದ ಮಧ್ಯದಲ್ಲಿ ನಾಡಗೌಡರು ತಮ್ಮ ಚೂರಿಯಿಂದ ಒಂದು ಹೋರಿಯ ಜನನೇಂದ್ರವನ್ನು ಭಾಗವನ್ನು ಕೊಯ್ಯುತ್ತಿದ್ದರು. ನನ್ನನ್ನು ನೋಡಿ, ಎಲ್ಲಿ ಹೋಗ್ಬಿಟ್ರಿ? ಇಲ್ಲಿ ನೋಡಿ, ಇವೆಲ್ಲವೂ ಉತ್ತಮ ತಳಿಯನ್ನು ಸೃಷ್ಟಿಸಲಾರದ ಮತ್ತು ಬೀಜವನ್ನೊಡೆಯದ ಎತ್ತುಗಳು. ಇವುಗಳ ಜೆನೆಟಲ್ ಆರ್ಗನ್ಗಳಿಗೂ ಸರಿಯಾದ ಹೋರಿಗಳದ್ದಕ್ಕೂ ಇರುವ ವ್ಯತ್ಯಾಸವನ್ನು ನಾನು ಪರೀಕ್ಷಿಸಿ ಸಂಶೋಧನೆ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಎಂದು ಅವರು ತಮ್ಮ ಕೈಯಲ್ಲಿದ್ದ ಚೂರಿಯಿಂದ ಸತ್ತ ಹೋರಿಯ ಶರೀರವನ್ನು ಮತ್ತೊಮ್ಮೆ ಚುಚ್ಚಿ ಅದೇನೋ ಬಿಡಿಸಿ ತೋರಿಸಲು ಹೊರಟರು. ನಾನು ಇದನ್ನು ನೋಡಲಾರೆ, ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿದೆ. ಅಷ್ಟರಲ್ಲಿ ನನಗೆ ವಾಂತಿ ಬರುವಂತೆ ಆಗಿತ್ತು. ಹೊಟ್ಟೆಯಲ್ಲಿ ಸಂಕಟವು ಸುತ್ತಿಕೊಂಡು ಬರುತ್ತಿತ್ತು. ಯಾಕೆ ಹಾಗಂತೀರಾ? ಇಲ್ಲಿ ನೋಡಿ ಎಂದವರು ಏನು ಹೇಳುತ್ತಿದ್ದರು? ತಲೆ ಸುತ್ತಿ ಬಂದಂತಾಗಿ ನಾನು ಅಲ್ಲಿಯೇ ಬಿದ್ದು ಬಿಟ್ಟೆ. ಸುಮಾರು 10 ನಿಮಿಷದಲ್ಲಿ ನನಗೆ ಪ್ರಜ್ಞೆ ಬಂದಿರಬಹುದು. ನಾಡಗೌಡರೇ ತಲೆ ನೀರು ತಟ್ಟಿದ್ದರು. ಆಳುಗಳು ಎತ್ತಿಕೊಂಡು ಬಂದು ನನ್ನನ್ನು ಹೊರಗೆ ಮಲಗಿಸಿದ್ದರು. ನನಗೆ ಪ್ರಜ್ಞೆ ಬಂದ ಮೇಲೆ ನಾಡಗೌಡರು, ಒಳಗೆಲ್ಲ ರಕ್ತ ಮಾಂಸಗಳ ವಾಸನೆ, ನಿಮಗೆ ಅಭ್ಯಾಸವಿಲ್ಲ, ತಲೆ ತಿರುಗಿದೆ, ನಮಗೆ ಇದೇ ಜೀವನ ಎಂದರು. ಆ ದಿನ ಅವರ ಸಂಶೋಧನೆ ಅರ್ಧಕ್ಕೆ ಉಳಿಯಿತು. ನನ್ನ ಜೊತೆ ಅವರು ಮನೆಗೆ ಹೊರಟರು. ಹತ್ತಿರದಲ್ಲೇ ಸಿಕ್ಕಿದ ಒಂದು ಟ್ಯಾಕ್ಸಿಯಲ್ಲಿ ಕುಳಿತ ಮೇಲೆ ನಾನು ಕೇಳಿದೆ, ಡಾಕ್ಟರೇ, ನೀವು ಬ್ರಾಹ್ಮಣರಲ್ಲವೇ? ನೀವು ಹೇಳುವ ಜಾತಿ ಭೇದವನ್ನು ನಾನು ನಂಬುವುದಿಲ್ಲ. ನನ್ನ ಅರ್ಥ ಎಂದು ನಾನು ಹೇಳುವುದನ್ನು ಅರ್ಧಕ್ಕೆ ತಡೆದು, ನಿಮ್ಮ ಅರ್ಥವೇನು ಎಂದು ನಾನು ಊಹಿಸಬಲ್ಲೆ. ಆದರೆ ನಾನು ವೈಜ್ಞಾನಿಕ ಯೋಜನೆಯ ಅನ್ವಯ ಉಚ್ಚ ಮತ್ತು ನೀಚ ಎಂಬ 2 ವಿಭಾಗಗಳನ್ನು ಬಿಟ್ಟರೆ ಬೇರೆ ಯಾವುದನ್ನು ನಂಬುವುದಿಲ್ಲ. ಉಳಿದ ವರ್ಗೀಕರಣವೆಲ್ಲ ಕೃತಕ. ಪಶುಗಳು ಇರುವುದೇ ಮನುಷ್ಯನ ಪುಷ್ಟಿಯುತ ಆಹಾರಕ್ಕೆ. ಈ ಪ್ರಾಣಿಗಳ ಮಾಂಸದಲ್ಲಿರುವ ಪ್ರಮಾಣದ ಪ್ರೋಟೀನ್ ಮತ್ತೆ ಎಲ್ಲಿ ಸಿಕ್ಕಬಲ್ಲದು? ಹಾಗಾದರೆ ನೀವು ಮಾಂಸಾಹಾರಿಗಳೇ? ಇದು ವೈಯಕ್ತಿಕ ಪ್ರಶ್ನೆ. ತಿಂದರೆ ತಪ್ಪೇನು ಎಂದು ಅವರು ಕಡ್ಡಿ ಮುರಿದಂತೆ ಮಾತನಾಡಿದಾಗ ನನ್ನ ಮುಖದ ಮೇಲೆ ಹೊಡೆದಂತೆ ಆಯಿತು. ನನಗೆ ಅವರ ಹೆಂಡತಿಯ ನೆನಪಾಯಿತು. ಸುಧಾಬಾಯಿ ಸಂಪ್ರದಾಯಸ್ಥ ಹೆಣ್ಣು ಮಗಳು. ಪ್ರತಿ ಶುಕ್ರವಾರ, ಮಂಗಳವಾರ ಲಕ್ಷ್ಮೀ ಪೂಜೆ ಮಾಡಿ ನಮ್ಮ ಮನೆಗೆ ಬಂದು ವಸುವಿಗೆ ಕುಂಕುಮ, ಎಲೆ, ಅಡಿಕೆ ಕೊಟ್ಟು ನಮಸ್ಕಾರ ಮಾಡುತ್ತಾರೆ. ಹುಬ್ಬಳ್ಳಿಯ ಆಕೆಯ ಅಣ್ಣನ ಮನೆಯವರು ಆಚಾರವಂತರೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.